ನಮಸ್ಕಾರ ಸ್ನೇಹಿತರೆ. ಇವತ್ತು ಮಂಗಳವಾರ ಆಗಿದೆಲ್ಲ. ಇವತ್ತಿನ ಕ್ಲಾಸ್ನ ನಾವು ಡಬಲ್ ಫಿಲ್ಲರ್ಸ್ ಮೇಲೆ ಮಾಡ್ತಾ ಇದ್ದೀವಿ. ಈ ಡಬಲ್ ಫಿಲ್ಲರ್ಸು SBI ಕ್ಲಾರ್ಕ್ ಮೇನ್ಸ್ ಎಕ್ಸಾಮಿನಲ್ಲಿ ಮೊನ್ನೆ 31 ಅಕ್ಟೋಬರ್ SBI ಕ್ಲಾರ್ಕ್ಸ್ ಮೇನ್ಸ್ ಎಕ್ಸಾಮ್ ನಡೆದಿದೆಲ್ಲ, ಅದರಲ್ಲಿ ಡಬಲ್ ಫಿಲ್ಲರ್ಸ್ನ ಕೇಳಿದ್ದಾರೆ. 3 to 5 ಮಾರ್ಕ್ಸ್ ಡಬಲ್ ಫಿಲ್ಲರ್ಸ್ ಕೇಳಿದ್ದಾರೆ. ಇದು ಮೊದಲನೇ ವಿಡಿಯೋ ಅಂದ್ಕೊಂಡ್ರೆ ಈ ವಾರದಲ್ಲಿ ಬರೋ ವಿಡಿಯೋಸ್ನಲ್ಲಿ ಫಿಲ್ಲರ್ಸ್ ಮೇಲೆ ಇನ್ನು ಸ್ವಲ್ಪ ಅಡ್ವಾನ್ಸ್ಡ್ ಮಾಡಲ್ಸ್ ಇರೋ ಕೂಡ ಮಾಡೋಣ. ಅಂದರೆ ಸಮ್ ನ್ಯೂ ಅಡ್ವಾನ್ಸ್ಡ್ ಮಾಡಲ್ಸ್ ಇನ್ ಫಿಲ್ಲರ್ಸ್ ಆರ್ ಆಲ್ಸೋ ದೇರ್. ವಿ ಆರ್ ಗೋಯಿಂಗ್ ಟು ಲರ್ನ್ ದೆಮ್ ಇನ್ ಅವರ್ ಕಮಿಂಗ್ ಕ್ಲಾಸಸ್. ಬಟ್ ಟುಡೇ ವಿ ಹ್ಯಾವ್ some 10 questions on fillers. ನೋಡ್ರಿ ಸ್ನೇಹಿತರೆ, ಇವಾಗ ನಮಗೆ ಟೈಮ್ ಕಮ್ಮಿ ಇದ್ದಾಗ ಎಲ್ಲ ಓದ್ಕೊತ ಇದ್ದರೆ ನಮಗೆ ನಷ್ಟ ಆಗುತ್ತೆ. ಟೈಮ್ ನಮ್ಮ ಕೈನಲ್ಲಿರೋದಲ್ಲ, ಇಟ್ ಸ್ಲಿಪ್ಸ್ ಕ್ವಿಕ್ಲಿ. ಅದಕ್ಕೋಸ್ಕರ ಕಮ್ಮಿ ಟೈಮ್ನಾಗೆ ನಾವು ಭಾಳ ಕ್ವಶನ್ಸ್ ಮಾಡೋದು, ಕರೆಕ್ಟಾಗಿ ಮಾಡೋದು, ಮಾರ್ಕ್ ತಂದ್ಕೊಬೋದು. ಇದು ನಮ್ಮ ಟಾರ್ಗೆಟ್ ಅಲ್ಲ. ಅದಕ್ಕೋಸ್ಕರ ನಾನಿವಾಗ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಬೋ ಟಿಪ್ಸು, ಟೆಕ್ನಿಕ್ಸು, ಶಾರ್ಟ್ಕಟ್ಸು ನಿಮಗೆ ಭಾಳ ಯೂಸ್ ಆಗಿರ್ತವೆ. ಅವು ನಿಮಗೆ ಮಾರ್ಕ್ಸ್ನ ಕೊಡೋದಕ್ಕೆ ಚೆನ್ನಾಗಿ ಕೆಲಸಕ್ಕೆ ಬರ್ತವೆ. ನೋಡಿರಿ, ಫಸ್ಟ್ ಕ್ವಶನ್. ಪಾಕಿಸ್ತಾನ್ ಡ್ಯಾಶ್ ರೈಸಸ್ ದಿಸ್ ಬೋಗಿ ಆಫ್ ನ್ಯೂಕ್ಲಿಯರ್ ಎಸ್ಕಲೇಷನ್ ಎವ್ರಿ ಟೈಮ್ ಇಟ್ ಎಂಗೇಜಸ್ ಇನ್ ಸಮ್ ಆ್ಯಕ್ಷನ್ ಇನ್ ಟರ್ಮ್ಸ್ ಆಫ್ ಅಂತ ಬ್ಲ್ಯಾಂಕ್ ಇಟ್ಟು ಮತ್ತು ಟೆರರಿಸ್ಟ್ಸ್ ಅಕ್ರಾಸ್ ಅಂದರೆ ಒಂದು ದೇಶದ ಬಾರ್ಡರ್ಸ್ ದಾಟಿ ಇನ್ನೊಂದು ದೇಶಕ್ಕೆ ಬರೋದು. ಅರ್ಥ ಏನು ಅಂದರೆ, ಯಾವಾಗನ್ನ ಆಗಲಿ ಪಾಕಿಸ್ತಾನ ಉಗ್ರವಾದಿಗಳನ್ನು ಭಾರತ್ ಒಳಕ್ಕೆ ಕಳಿಸೋ ಕಾಲಕ್ಕೆ ನೀವು ನೋಡ್ರಿ, ನಿಮ್ಮ ದೇಶದಿಂದ ಭಾಳ ಬರ್ತಾ ಇದ್ದಾರೆ, ಆತಂಕವಾದರು, ಟೆರರಿಸ್ಟ್ಸ್ ಬರ್ತಾ ಇದ್ದಾರೆ ಅಂತ ಅಂದರೆ ಅದನ್ನು ಡೈವರ್ಟ್ ಮಾಡೋಕ್ಕೆ ಪಾಕಿಸ್ತಾನ ಏನು ಮಾಡುತ್ತೆ, ನ್ಯೂಕ್ಲಿಯರ್ ವೆಪನ್ಸು ಇಂಡಿಯಾ ಭಾಳ ಹೆಚ್ಚು ಸಂಖ್ಯೆಯಲ್ಲಿ ತಯಾರು ಮಾಡ್ಕೊತಾ ಇದೆ ಅಂತ ಟಾಪಿಕ್ನ ಡೈವರ್ಟ್ ಮಾಡ್ತಾ ಇರುತ್ತೆ. ಎಲ್ಲರೂ ಆ ನ್ಯೂಕ್ಲಿಯರ್ ಎಸ್ಕಲೇಷನ್, ನ್ಯೂಕ್ಲಿಯರ್ ವೆಪನ್ಸ್ ಆ ಬಗ್ಗೆಗೆ ಮಾತಾಡ್ಕೊತಾ ಇದ್ದ ಕಾಲಕ್ಕೆ, ಡೈವರ್ಟ್ ಆಗಿದ್ದಾಗ ಇಟ್ ಪುಷಸ್ ಇಟ್ಸ್ ಟೆರರಿಸ್ಟ್ಸ್ ಇನ್ ಟು ಇಂಡಿಯಾ ಸೀಕ್ರೆಟ್ಲಿ. ಸೊ ಯಾವಾಗನ್ನ ಆಗಲಿ ಒಂದು ಫಾಲ್ಸ್ ಎಲಿಗೇಷನ್ ಮಾಡಿತ್ತೆ. ಬೋಗಿ ಅಂದರೆ ಫಾಲ್ಸ್, ಫೇಕ್, FAKE, ಫಾಲ್ಸ್, ರಾಂಗ್ ಅಂತ ಫಾಲ್ಸ್ ಚೆನ್ನಾಗಿತ್ತು. ಫಾಲ್ಸ್, ಫೇಕ್, ಹಾಕ್ಸ್, HOAX ಅಂದರೆ ಕೂಡ ಒಂದು ಸುಳ್ಳು ಅಂತ, ಒಂದು ಪುಕಾರು, ಒಂದು ರೂಮರ್ ಥರ. ಓಕೆ, ಸೊ ಇವಾಗ ಪಾಕಿಸ್ತಾನ ಬಗಲಿಗೆ ಬ್ಲ್ಯಾಂಕ್ ಇದೆ ನೋಡ್ರಿ. ಬ್ಲ್ಯಾಂಕ್ಗೆ ಹಿಂದ್ಗಡೆ ಬ್ಲ್ಯಾಂಕ್ ಆದಮೇಲೆ ಇರೋ ವರ್ಡ್ಸು, ಎರಡು ಬ್ಲ್ಯಾಂಕ್ಗಳಿಗೂ ಅಷ್ಟೆ, ಬ್ಲ್ಯಾಂಕ್ ಹಿಂದ್ಗಡೆ ಬ್ಲ್ಯಾಂಕ್ ಆದಮೇಲೆ ಇರೋ ವರ್ಡ್ಸು ನಮಗೆ ಭಾಳ ಕ್ರೂಷಿಯಲ್. ಅವೇ ನಮಗೆ ಆನ್ಸರ್ನ ಕೊಡುತ್ತವೆ, ಅವೇ ನಮಗೆ ಆನ್ಸರ್ ಕೊಡೋದು. ಅಷ್ಟೇ ಅಲ್ದಾಗಿ ಒಂದೊಂದು ಸಾರಿ ನಿಮಗೆ ಬ್ಲ್ಯಾಂಕ್ ಹಿಂದ್ಗಡೆ ಬ್ಲ್ಯಾಂಕ್ ಆದಮೇಲೆ ಸ್ವಲ್ಪ ಅರ್ಥ ಆಗಿಲ್ಲ ಅಂದ್ಕೊಂಡ್ರೆ ಅದೇ ಸೆಂಟೆನ್ಸ್ನಲ್ಲಿ ಒಂದೋ ಎರಡೋ ವರ್ಡ್ಸ್ ಇರ್ತವೆ, ಅದನ್ನು ಕ್ಲೂ ವರ್ಡ್ಸ್ ಆರ್ ಹಿಂಟ್ ವರ್ಡ್ಸ್ ಅಂತ ಅಂತಾರೆ. ಅದನ್ನು ನೀವು ಡಿಟೆಕ್ಟ್ ಮಾಡಿದ್ರೆ ಕೂಡ, ಹಿಡ್ಕೊಂಡ್ರೆ ಕೂಡ ನಿಮಗೆ ಆನ್ಸರ್ ಬಂದುಬಿಡುತ್ತೆ. ನೋಡಿರಿ, ಇವಾಗ ಪಾಕಿಸ್ತಾನ ಬಗಲಿಗೆ ಸಬ್ಜೆಕ್ಟ್ ಅಲ್ಲ, ಯಾರು ಕೆಲಸ ಮಾಡ್ತಾರೋ ಅವ್ರ ಸಬ್ಜೆಕ್ಟ್ ಸೆಂಟೆನ್ಸ್ನಲ್ಲಿ. ಸಬ್ಜೆಕ್ಟ್ ಆದಮೇಲೆ ವರ್ಬ್ ಇರಬೇಕು. ವರ್ಬ್ ಇಲ್ಲ, ಬ್ಲ್ಯಾಂಕ್ ಕೊಟ್ಟಿದ್ದಾರೆ. ಆದಮೇಲೆ ವರ್ಬ್ ಇದೆ. ರೈಜಸ್ ಅಂದರೆ ಅದನ್ನು, ಆ ಪಾಯಿಂಟನ್ನು ರೈಸ್ ಮಾಡೋದು. ಯಾಕೋ ಇವಾಗ ಆ ಪಾಯಿಂಟ್ ರೈಸ್ ಮಾಡ್ತಿ, ಎಲ್ಲರೂ ಮರ್ತೋಗಿದ್ದಾರಲ್ಲ, ಮತ್ತೆ ಯಾಕೆ ಅದನ್ನು ನೀನು ಮೇಲಕ್ಕೆ ತರ್ತಿ? ವೈ ಆರ್ ಯು ರೈಸಿಂಗ್ ದಿಸ್ ಅಂತಾರಲ್ಲ, ರೈಸಿಂಗ್ ಅಂದರೆ ಮೇಲಕ್ಕೆ ತರೋದು, ಪುಟ್ ಫಾರ್ ಡಿಸ್ಕಷನ್. ಸೊ ಯಾವಾಗನ್ನ ಪಾಕಿಸ್ತಾನ ಆ ಪಾಯಿಂಟ್ ರೈಸ್ ಮಾಡ್ತಾ ಇರುತ್ತೆ. ಇವಾಗ ಸಬ್ಜೆಕ್ಟ್ ಆಗಿದೆ, ವರ್ಬ್ ಆಗಿದೆ. ರೈಜಸ್ ವಾಟ್ ಅಂದರೆ ಆಬ್ಜೆಕ್ಟ್ ಬೇಕಲ್ಲ, ಕರ್ಮ, ಕರ್ತ, ಕ್ರಿಯಾ. ಕರ್ಮ ಏನು? ಬೋಗಿ ಆಫ್ ನ್ಯೂಕ್ಲಿಯರ್ ಎಸ್ಕಲೇಷನ್ ಅಂಬೋದು ಆಬ್ಜೆಕ್ಟ್. ಸರಿ, ಇವಾಗ ನೋಡ್ರಿ, ಮಾಮೂಲಾಗಿ ಸಬ್ಜೆಕ್ಟ್ ವರ್ಬ್ ಇರಬೇಕಲ್ಲ, ಇನ್ನೊಂದು ಕೂಡ ಇರ್ಬೋದು, ಸಬ್ಜೆಕ್ಟು ಅಡ್ವರ್ಬು ವರ್ಬ್ ಕೂಡ ಇರ್ಬೋದು. ಸಬ್ಜೆಕ್ಟ್, ವರ್ಬು, ಆಬ್ಜೆಕ್ಟ್ ಇಸ್ ಎ ವೆರಿ ಕಾಮನ್ ಮಾಡಲ್ ಆಫ್ ಕನ್ಸ್ಟ್ರಕ್ಟಿಂಗ್ ಎ ಸೆಂಟೆನ್ಸ್. ಈ ಆರ್ಡರ್ ಕಾಮನ್ ಆರ್ಡರ್.
ಆದರೆ ವರ್ಬನ ಮಾಡಿಫೈ ಮಾಡುತ್ತೂ ಒಂದು ಅಡ್ವರ್ಬ್ ಕೂಡ ಬರ್ಬೋದು. ಇವಾಗ ನೋಡ್ರಿ, ಐ ಟೋಲ್ಡ್ ಯು, ಐ ಟೋಲ್ಡ್ ಯು, ಐ ಸಬ್ಜೆಕ್ಟ್, ಟೋಲ್ಡ್ ವರ್ಬ್, ಯು ಆಬ್ಜೆಕ್ಟ್, ಸೆಂಟೆನ್ಸ್ ಪೂರ್ತಿ ಆಗಿಬಿಟ್ಟಿದೆ. ಆದರೆ ಇನ್ನೊಂದು ಮಾತು ಅದನ್ನು ಆ್ಯಡ್ ಮಾಡ್ಬೋದು. ಐ ರಿಪೀಟೆಡ್ಲಿ ಟೋಲ್ಡ್ ಯು, ಐ ಆಲ್ವೇಸ್ ಟೋಲ್ಡ್ ಯು, ಐ ನೆವರ್ ಟೋಲ್ಡ್ ಯು, ಐ ಆಫನ್ ಟೋಲ್ಡ್ ಯು. ಇವೆಲ್ಲ ಯಾತ್ರು ಆಫನ್ನು, ರಿಪೀಟೆಡ್ಲಿ, ನೆವರು, ಆಲ್ವೇಸ್ ಇವೆಲ್ಲ ಅಡ್ವರ್ಬ್ಸ್. ಇವು ಇರದಾ ಹೋದರೆ ಕೂಡ ಸೆಂಟೆನ್ಸ್ಗೆ ಏನು ಪ್ರಮಾದ ಇಲ್ಲ. ಇದ್ದರೆ ಇನ್ನು ಸ್ವಲ್ಪ ಚೆನ್ನಾಗಿ ಅರ್ಥ ಆಗಿತ್ತಷ್ಟೆ. ಅಂದರೆ ಇವಾಗ ಏನು ಬರಬೇಕು, ಬ್ಲ್ಯಾಂಕ್ನಲ್ಲಿ ವರ್ಬ್ ಇರಬೇಕಂತ ಅಂದ್ಕೊಂಡಿದ್ದೀವಿ, ಸಬ್ಜೆಕ್ಟ್ ಬಗಲಿ ವರ್ಬ್ ಇರಬೇಕು. ನೋ, ಆ ವರ್ಬನ ಬಗಲಿ ಕೊಟ್ಟಿದ್ದಾನೆ. ಇವಾಗ ಬ್ಲ್ಯಾಂಕ್ನಲ್ಲಿ ವರ್ಬನ್ನು ಸ್ವಲ್ಪ ಡಿಸ್ಕ್ರೈಬ್ ಮಾಡುತ್ತೂ ಇರೋ ಒಂದು ಅಡ್ವರ್ಬ್ ಇರಬೇಕು. ಅಡ್ವರ್ಬ್ಸ್ ಆರ್ಡಿನರಿಲಿ, ಮೋಸ್ಟ್ ಅಡ್ವರ್ಬ್ಸ್, ಮೋಸ್ಟ್ ಎಲ್ಲ ಅಲ್ಲ, ಮೋಸ್ಟ್ ಅಡ್ವರ್ಬ್ಸ್ ಎಂಡ್ ವಿತ್ ಎಲ್ ವೈ. ಇವಾಗ ಅಡ್ವರ್ಬ್ ಯಾವುದಿದೋ ಅದೇ ನಮ್ಮ ಆನ್ಸರ್, ಇಟ್ಬಿಡ್ಬೋದು. ಇದರಲ್ಲಿ ಅಡ್ವರ್ಬ್ ಇದೆ ನೋಡ್ರಿ, ಬಿ. ಇದೇನಿದು, ಇದು ಕೂಡ ವರ್ಬೆ, ಅದು ವರ್ಬ್, ಇದು ವರ್ಬೆ, ಕುದುರೋದಿಲ್ಲ. ಇದು ನೌನ್, ಸಿ ಎಂಬುದು ನೌನ್, ಅದು ಅಪ್ರೋಚ್ಡ್ ಮತ್ತ ವರ್ಬ್, ಅಟ್ರ್ಯಾಕ್ಟ್ ಎಂಬುದು ಮತ್ತ ವರ್ಬ್. ನಮ್ಗೆ ಬೇಕಾಗಿದ್ದೇನು ವರ್ಬ್ ಅಲ್ಲ, ಅಡ್ವರ್ಬ್ ಇರಬೇಕು. ಅಡ್ವರ್ಬ್ ಎಲ್ಲಿದೆ, ಒಂದರಲ್ಲಿ ಮಾತ್ರನೇ ಇದೆ. ಅದಕ್ಕೋಸ್ಕರನೇ ನಮ್ಮ ಆನ್ಸರು ಎ. ನಮಗೇನು ಅರ್ಥ ಆಗಿಲ್ಲ, ಏನಿಲ್ಲ, ಅದೇ ಆನ್ಸರ್ ಬಂದುಬಿಟ್ಟಿದೆ. ಯಾಕೆ, ವಿ ಫಾಲೋಡ್ ಎ ಗ್ರಾಮರ್ ಶಾರ್ಟ್ ಕಟ್ ಆರ್ ಟಿಪ್. ಏನಂತ, ಪಾಕಿಸ್ತಾನ್ ರಿಪೀಟೆಡ್ಲಿ ರೇಜಸ್. ರೇಜಸ್ ಎಂಬುದು ವರ್ಬು. ಹೆಂಗೆ, ಯಾವಾಗ ರೇಜ್ ಮಾಡ್ತಾ ಇರುತ್ತೆ, ಯಾವಾಗೂ ಮಾಡ್ತಾನೆ ಇರುತ್ತೆ, ಮಾತಿಗೂ ಮಾಡ್ತಾನೆ ಇರುತ್ತೆ. ಸೊ ರಿಪೀಟೆಡ್ಲಿ ರೇಜಸ್ ಅಡ್ವರ್ಬು ಆದಮೇಲೆ ವರ್ಬ್ ಬರ್ಬೋದು, ಆನ್ಸರ್ ಆಗೋಯ್ತು. ಇನ್ನೊಂದು ನೋಡ್ರಿ, ಇನ್ನೊಂದು ಕ್ಲೂ ಕೊಡ್ತೀನಿ. ಯಾವಾಗನ್ನಾಗಲಿ ಆಫ್ ಬಂದಿದ್ದರೆ, ಆಫ್ ಆದಮೇಲೆ ಒಂದು ವರ್ಬ್ ಬರಬೇಕಂದ್ರೆ ಆ ವರ್ಬು V4 ಆಗಿರಬೇಕು. ಆಫ್ ಬಗಲಿಗೆ ವರ್ಬ್ಗೆ ING ಇರಬೇಕು. ನೋಡ್ರಿ, ಸೆಕೆಂಡ್ ವರ್ಡ್ ಅಲ್ಲ, ಸೆಕೆಂಡ್ ಬ್ಲ್ಯಾಂಕ್ ಅಲ್ಲ, ಸೆಕೆಂಡ್ ಬ್ಲ್ಯಾಂಕ್ಸ್ ಇದೆಲ್ಲ ಸೆಕೆಂಡ್ ಬ್ಲ್ಯಾಂಕ್ಸ್ ವರ್ಡ್ಸೇ ಅಲ್ಲ. ನೋಡ್ರಿ, ಇದರಲ್ಲಿ ಎಲ್ಲನ್ನ ನಿಮಗೆ ಒಂದು ವರ್ಡ್ನಲ್ಲಿ ತಪ್ಪ, ಎಲ್ಲನ ING ಕಾಣಿಸ್ತಾ ಇದೆ, ಇಲ್ಲಲ್ಲ? ಹಾಗೆ ಕೂಡ ನಿಮ್ಮ ಆನ್ಸರು ಇದೆ ಅಂತ. ಆಫ್ ಸೆಂಡಿಂಗ್ ಹೂಮ್, ಸೆಂಡಿಂಗ್ ಟೆರರಿಸ್ಟ್ಸ್ ಆಗೋಯ್ತು. ಸೆಂಡಿಂಗ್ ಹೂಮ್ ಯಾರನ್ನ ಕಳಿಸುತ್ತೆ, ಉಗ್ರವಾದಿಗಳನ್ನ ಕಳಿಸುತ್ತೆ, ಟೆರರಿಸ್ಟ್ಸ್ ಆಬ್ಜೆಕ್ಟ್ ಕೂಡ ಇದೆ. ಅದಕ್ಕೋಸ್ಕರ ನೀವೇನು ಮಾಡೋ, ಪಾಕಿಸ್ತಾನ ಬಗಲಿಗೆ ಬರೋ ವರ್ಬನ ಮಾಡಿಫೈ ಮಾಡೋದು ಅಡ್ವರ್ಬ್ ಆಗಿರಬೇಕು, ಆಫ್ ಬಗಲಿಗೆ ವರ್ಬ್ಗೆ ING ಇರಬೇಕು. ಅದಕ್ಕೋಸ್ಕರ ಆಪ್ಷನ್ ಎ ಈಸ್ ಫಿಟ್ಟಿಂಗ್. ಸರಿ, ಗೊತ್ತಾಯಿತು ನೋಡಿರಿ, ಶಾರ್ಟ್ಕಟ್ಟಿಂದ ಸುಲಭವಾಗಿ ಬಂದುಬಿಡ್ತಲ್ಲ ಆನ್ಸರ್. ನೋಟ್ ಮಾಡಿಕೊಳ್ಳ್ರಿ ಈ ರೂಲ್ನ. ಏನು, ಸಬ್ಜೆಕ್ಟ್ ಅಡ್ವರ್ಬ್ ವರ್ಬ್ ಆರ್ ಸಬ್ಜೆಕ್ಟ್ ವರ್ಬ್ ಅಡ್ವರ್ಬ್, ಇದು ಆರ್ಡರ್, ಶಾರ್ಟ್ಕಟ್ 1. ಆದಮೇಲೆ ಆಫ್ ಪ್ಲಸ್ ವರ್ಬ್ ಪ್ಲಸ್ ING. ಆಫ್ ಆದಮೇಲೆ ವರ್ಬ್ ಬರ್ತಾ ಇದ್ದರೆ ಆ ವರ್ಬ್ INGನಲ್ಲೇ ಇರಬೇಕು. ಹೌದಾ? ಸೆಕೆಂಡ್ ಕ್ವಶನ್ಗೆ ಹೋಗೋಣ ನಾವು. ಅಟೆನ್ಷನ್ ನೀಡ್ಸ್ ಟು ಬಿ ಡ್ಯಾಶ್ ಟು ಬೋತ್ ಸೈಕ್ಲಿಕಲ್ ಆ್ಯಂಡ್ ಸ್ಟ್ರಕ್ಚರಲ್ ಡೈಮೆನ್ಷನ್ಸ್ ಆಫ್ ಇಂಡಿಯಾಸ್ ಪ್ರೆಸೆಂಟ್ ಡ್ಯಾಶ್ ಸ್ಲೋ ಡೌನ್. ಮತ್ತು ನೋಡಿರಿ, ಶಾರ್ಟ್ಕಟ್ಸ್ ನಮಗೆ ಎಷ್ಟು ಚೆನ್ನಾಗಿ ಕೆಲಸಕ್ಕೆ ಬರ್ತೀವೋ ಅಂಬೋದು. ನಿಮಗೆ ನಾನು ಭಾಳ ಸಾರಿ ಕ್ಲಾಸ್ನಲ್ಲಿ ಹೇಳ್ತಾ ಇದ್ದೆ, ವರ್ಡ್ ಕಲೋಕೇಶನ್ಸ್ ಅಂತ ಅಂತೀವಿ. ಅಂದರೆ ಈ ವರ್ಡ್ ಬಂದರೆ ಅದ್ರ ಬಗಲಿಗೆ ಯಾವಾಗನ್ನ ಆಗಲಿ ಈ ವರ್ಡೇ ಜಾಸ್ತಿ ಬರ್ತಾ ಇರುತ್ತೆ ಅಂತ ಅಂಬೋದರನ್ನ ವರ್ಡ್ ಕಾಲೋಕೇಶನ್ಸ್ ಅಂತ ಅಂತಾರೆ. ಇಫ್ ಯು ಗೆಟ್ ಒನ್ ವರ್ಡ್, ಆಫ್ಟರ್ ದಟ್ ವರ್ಡ್ ಯು ವಿಲ್ ಗೆಟ್ ಅನದರ್ ವರ್ಡ್ ಮೋಸ್ಟ್ಲಿ. ಅಂದರೆ ಏನು, ಈ ವರ್ಡೇ ಭಾಳ ಸಾರಿ ಬರ್ತಾ ಇರುತ್ತೆ. ಬೇರೆ ಬರ್ಕೂಡಂತಲ್ಲ, 10 ಸಾರಿ ತೊಗೊಂಡ್ರೆ 7 ಸಾರಿ ಈ ವರ್ಡೇ ಬಂದಿರುತ್ತೆ. 7 out of 10 times ದಿಸ್ ವರ್ಡ್ ಮೇ ಹ್ಯಾವ್ ಬೀನ್ ಯೂಸ್ಡ್ ಆಫ್ಟರ್ ದಿಸ್ ಪರ್ಟಿಕ್ಯುಲರ್ ವರ್ಡ್ ಅಂತ ವರ್ಡ್ಸ್ ಕಾಲೋಕೇಶನ್ಸ್ ಅಂತೀವಿ. ನೋಡಿ, ಅಟೆನ್ಷನ್ ಅಂತ ಬಂದರೆ ಮಾಮೂಲಾಗಿ ಅಟೆನ್ಷನ್ ಬಗಲಿಗೆ ಅಟೆನ್ಷನ್ ಕೊಡಬೇಕು ಅಂದರೆ ನಾವು ಯೂಸ್ ಮಾಡೋ ವರ್ಡ್ ಬಂದು ಪೇ. ಇವಾಗ ನಾನು ಪಾಠ ಹೇಳ್ತಾ ಇದ್ದೀನಿ, ನೀವೆಲ್ಲೋ ಪಕ್ಕಿ ನೋಡ್ತಾ ಇದ್ರೆ ಏನಂತೀನಿ, ಪ್ಲೀಸ್ ಪೇ ಅಟೆನ್ಷನ್ ಟು ಮೀ ಅಂತ. ಪೇ ಅಟೆನ್ಷನ್ ಟು ಮೀ, ನನ್ನ ಕಡೆ ನೋಡ್ರಿ ಒಂದ್ಸರಿ ಲೆಸನ್ ಕೇಳ್ರಿ ಅಂತ ಅರ್ಥ. ಅಟೆನ್ಷನ್ ಬಂದರೆ ವರ್ಬ್ ಮಾಮೂಲವಾಗಿ ಪೇ ಬರ್ತಾ ಇರುತ್ತೆ. ಒಂದು ವೇಳೆ ಪೇ ಪಾಸ್ಟ್ ಸಿಂಪಲ್ ಬರ್ಬೋದು ಪೇಯ್ಡ್ ಅಂತ, ಇಲ್ಲದ್ರೆ ಪಾಸ್ಟ್ ಪಾರ್ಟಿಸಿಪಲ್ ಬರ್ಬೋದು ಪೇಯ್ಡ್ ಅಂತ. ಆದರೆ ಅಟೆನ್ಷನ್ ಕಾಂಬಿನೇಷನ್ ಬಂದು ವರ್ಬ್ಸ್ನಲ್ಲಿ ಪೇ. ಅದೇ ಅಡ್ಜೆಕ್ಟಿವ್ ಆದರೆ ಏನು ಗೊತ್ತಾ, ಇಮ್ಮಿಡಿಯೇಟ್ ಅಂತ ಬರ್ಬೋದು. ಅಡ್ಜೆಕ್ಟಿವ್ ಆಗಿ ಯೂಸ್ ಮಾಡಿದ್ರೆ ಅಟೆನ್ಷನ್ ಜೊತೆಗೆ ಇದು ಬರ್ಬೋದು,
ಹಂಗೆ ಇನ್ನು ಏನು ಬರ್ಬೋದು ಅಡ್ಜೆಕ್ಟಿವ್ ತೊಗೊಂಡ್ರೆ ಅಂದರೆ ಕ್ವಿಕ್ ಬರ್ಬೋದು, ಕ್ವಿಕ್ ಅಟೆನ್ಷನ್, ಇಮ್ಮಿಡಿಯೇಟ್ ಅಟೆನ್ಷನ್ ಅಂತ ಅಡ್ಜೆಕ್ಟಿವ್ ಅದು. ಇಲ್ಲಿ ಬರ್ದಿರೋ ನನಗೆ ವರ್ಬ್ ಬರ್ದಿದೆ, ಅದಕ್ಕೋಸ್ಕರ ಅಟೆನ್ಷನ್ ನೀಡ್ಸ್ ಟು ಬಿ ಪಕ್ಕಿಗೆ ವರ್ಬ್ ಬರಬೇಕು, ವರ್ಬ್ V3 ಆಗಿರಬೇಕು. ನೋಡಿರಿ ಎಲ್ಲನ ಇದೆ ಅಂದರೆ ನೋಡಿರಿ ಬಿ, ಪೇಗೆ V3 ಬಂದು ಪೇಯ್ಡ್, ಬಿ ಬಗಲಿಗೆ V3 ಬರಬೇಕಲ್ಲ ವರ್ಬ್ 3, ಅದಕ್ಕೋಸ್ಕರ ಅಟೆನ್ಷನ್ ನೀಡ್ಸ್ ಟು ಬಿ ಪೇಯ್ಡ್. ಪೇಯ್ಡ್ ಟು ವಾಟ್? ಪೇಯ್ಡ್ ಟು ಬೋತ್ ಸೈಕ್ಲಿಕಲ್ ಆ್ಯಂಡ್ ಸ್ಟ್ರಕ್ಚರಲ್ ಡೈಮೆನ್ಷನ್ಸ್ ಆಫ್ ಇಂಡಿಯಾಸ್ ಪ್ರೆಸೆಂಟ್. ಓಕೆ, ಪ್ರೆಸೆಂಟ್ ಅಂದರೆ ಅಡ್ಜೆಕ್ಟಿವ್, ಅಡ್ಜೆಕ್ಟಿವ್ ಬಗಲಿಗೆ ನೌನ್ ಇರಬೇಕು ಒಂದು ಮಾಡಲು, ಆರ್ ಅಡ್ಜೆಕ್ಟಿವ್ ಬಗಲಿಗೆ ಇನ್ನೊಂದು ಅಡ್ಜೆಕ್ಟಿವ್ ಬರ್ಬೋದು, ಆದಮೇಲೆ ನೌನ್ ಇರಬೇಕು. ಬ್ಲ್ಯಾಂಕ್ ಬಗಲಿಗೆ ಏನಿದೆ? ಸ್ಲೋ ಡೌನ್. ಇದೇನಿದು? ನೌನ್. ನೌನ್ ಹಿಂದ್ಗಡೆ ಅಡ್ಜೆಕ್ಟಿವ್ ಇರಬೇಕು, ಅಡ್ಜೆಕ್ಟಿವ್ ಇರಬೇಕು. ಇದು ಕೊಟ್ಟಿರೋದ್ರಲ್ಲಿ ಅಡ್ಜೆಕ್ಟಿವ್ ಇವಾಗ ಪೇಯ್ಡ್ ಇದಕ್ಕೆ ಸರಿಗೋತಾ ಇದ್ದರೆ ಪಕ್ಕಿಗೆ ಏನಿದೆ? ಎಕನಾಮಿಕ್. ಅಡ್ಜೆಕ್ಟಿವ್ ಎಲ್ಲ ಆರ್ಥಿಕ ಪರವಾದ ಅಡ್ಜೆಕ್ಟಿವ್. ಎಕನಾಮಿಕ್ ಸ್ಲೋ ಡೌನ್. ಸರಿಗೋಯ್ತು ಆನ್ಸರ್. ಹಾಗಾದ್ರೂ ನೋಡ್ಬೋದು ನೀವು. ಇನ್ನೊಂದು ನೋಡ್ರಿ, ನಿಮಗೆ ಅಟೆನ್ಷನ್ ಬಂದರೆ ಪೇಯ್ಡ್ ಬರ್ತಾಯಿ ಅಂತ ಗೊತ್ತಿಲ್ಲ ಅಂದ್ಕೊಳ್ರಿ, ಆರ್ ನೆನಪಿಗೆ ಬಂದಿಲ್ಲ ಅಂದ್ಕೊಳ್ರಿ. ಸೆಕೆಂಡ್ ಬ್ಲ್ಯಾಂಕ್ ನೋಡ್ರಿ, ಸ್ಲೋ ಡೌನ್ ಅಂಬೋದು ನೌನ್ ಅಲ್ಲ, ನೌನ್ ಹಿಂದ್ಗಡೆ ಅಡ್ಜೆಕ್ಟಿವ್ ಇರಬೇಕು. ಸೆಕೆಂಡ್ ಬ್ಲ್ಯಾಂಕ್ ವರ್ಡ್ಸ್ ಯಾವೋ ಅದರಲ್ಲಿ ಅಡ್ಜೆಕ್ಟಿವ್ಸ್ ಇಲ್ಲ, ಅಡ್ಜೆಕ್ಟಿವ್ಸ್ ಅಲ್ದಿಂದ ಇರ್ತೀವಲ್ಲ ಅದನ್ನು ಎಲಿಮಿನೇಟ್ ಮಾಡಿಬಿಡ್ರಿ. ಇದು ಅಡ್ಜೆಕ್ಟಿವ್ ಅಲ್ಲ, ಫಂಡಿಂಗ್ ಅಡ್ಜೆಕ್ಟಿವ್ ಅಲ್ಲ, ಶೇರಿಂಗ್ ಅಡ್ಜೆಕ್ಟಿವ್ ಅಲ್ಲ, ಫಂಕ್ಷನಾಲಿಟಿ ಅಡ್ಜೆಕ್ಟಿವ್ ಅಲ್ಲ, ನೌನ್ ವರ್ಬ್ ಫಾರ್ಮ್. ನಮಗೆ ಏನು ಬೇಕು ಅಂದರೆ ಅಡ್ಜೆಕ್ಟಿವ್ ಬೇಕು. ಎರಡೇ ಅಡ್ಜೆಕ್ಟಿವ್ಸ್ ಇವೆ, ಎಕನಾಮಿಕ್, ರಿಮೋಟ್, ಎರಡು ಅಡ್ಜೆಕ್ಟಿವ್ಸ್. ಯಾಕೆ ತೊಗೊಂಬಣ್ಣ ಇವಾಗ ಅಂದರೆ ಮತ್ತೆ ನೋಡ್ರಿ, ಇವಾಗ ಪ್ರೆಸೆಂಟ್ ಅಂದರೆ ಏನು ಸ್ನೇಹಿತರೆ? ಇಲ್ಲಿ ಇವಾಗ ಅಲ್ಲ, ಪ್ರೆಸೆಂಟ್ ಅಂದರೆ ಇಲ್ಲಿ ಈ ಸಮಯದಲ್ಲಿ. ಮತ್ತು ಅದ್ರ ಬಗಲಿಗೆ ನೀವು ರಿಮೋಟ್ ಅಂತ ಅಂತೀರ. ರಿಮೋಟ್ ಅಂದರೆ ಏನು? ಎಲ್ಲೋ ದೂರ, ಯಾವಾಗೋ ಒಂದು ಕಡೆ ನೀವೇನಂತ ಇದ್ದೀರಿ? ಇಲ್ಲೇ ಇವಾಗೆ ಅಂತ ಇದ್ದೀರಿ, ಅದ್ರ ಬಗಲಿಗೆ ಮತ್ತೆ ನೀವೇನಂತ ಇದ್ದೀರಿ? ಎಲ್ಲೋ ದೂರ ಅಂತ ಇದ್ದೀರಿ. ಎರಡು ಆಪೋಸಿಟ್ ಹೆಂಗಾಗಿತ್ತವೆ? ಒಂದು ಬಗಲಿಗೆ ಒಂದು ಬಂದಿದೆ. ಇವಾಗ ನೀವೇನಂತೀರಿ? ಅವರು ಒಳ್ಳೆಯವರು ಅಂದರೆ ದೇ ಆರ್ ಗುಡ್ ಪೀಪಲ್ ಅಂತೀರಿ, ಅಲ್ಲ ಕೆಟ್ರ ಅವರು ದೇ ಆರ್ ಬ್ಯಾಡ್ ಪೀಪಲ್ ಅಂತೀರಿ, ಅಷ್ಟೇ ಅಲ್ಲ. ಹಿಂಗಂತೀವ ಅಲ್ಲಿ? ದೇ ಆರ್ ಗುಡ್ ಬ್ಯಾಡ್ ಪೀಪಲ್ ಅಂತೀವೆ, ದೇ ಆರ್ ಬ್ಯಾಡ್ ಗುಡ್ ಪೀಪಲ್ ಅಂತೀವೆ, ಅಂಬೋದಿಲ್ಲಲ್ಲ. ಅಂದರೆ ಎರಡು ಅಡ್ಜೆಕ್ಟಿವ್ಸು ಒಂದಕ್ಕೊಂದು ಆಪೋಸಿಟ್ಟಾಗಿ ಬಗಲಿ ಹೆಂಗೆ ಬರ್ತವೆ? ಅದಕ್ಕೋಸ್ಕರ ಪ್ರೆಸೆಂಟ್ ಅಂದರೆ ಇವಾಗ, ಈ ಸಮಯದಲ್ಲಿ, ಇಲ್ಲಿ, ಈ ಪ್ರದೇಶದಲ್ಲಿ. ರಿಮೋಟ್ ಅಂದರೆ ಏನು? ಎಲ್ಲೋ ದೂರ, ಯಾವಾಗೋ. ಎರಡು ಆಪೋಸಿಟ್ ಅಲ್ಲ, ಅದಕ್ಕೋಸ್ಕರ ಇದು ಬರೋದಿಲ್ಲ. ಅಂದರೆ 4 ಹೋಯಿತು, ಮಿಕ್ಕಿರೋದೇನು? ಇದು ಪೇಯ್ಡ್ ಅಟೆನ್ಷನ್ ಟು ಪ್ರೆಸೆಂಟ್ ಎಕನಾಮಿಕ್ ಸ್ಲೋ ಡೌನ್. ಹಾಗೆ ರೈಟ್. 3ನೇ ಕ್ವಶನ್, ಪ್ರೈವೇಟ್, ಕಾರ್ಪೊರೇಟ್ ಆ್ಯಂಡ್ ಪಬ್ಲಿಕ್ ಸೆಕ್ಟಾರ್ಸ್ ವರ್ ದ ಡ್ಯಾಶ್ ಸೆಕ್ಟಾರ್ಸ್. ಇವಾಗ ಸೆಕ್ಟಾರ್ಸ್ ಅಂಬೋದು ನೌನ್, ಅವ ಎಂಥ ಸೆಕ್ಟಾರ್ಸು ವರ್ಣನೆ ಮಾಡ್ತಾ ಇದ್ದಾರೆ, ಡಿಸ್ಕ್ರೈಬ್ ಮಾಡ್ತಾ ಇದ್ದಾರೆ. ಸೆಕ್ಟಾರ್ಸ್ ಅಂಬೋದು ನೌನ್ ಆದರೆ ನೌನ್ ಹಿಂದ್ಗಡೆ ನಮಗೆ ಅಡ್ಜೆಕ್ಟಿವ್ ಇರಬೇಕು, ಅಡ್ಜೆಕ್ಟಿವ್ ಇರಬೇಕು. ಅಡ್ಜೆಕ್ಟಿವ್ಸ್ ಯಾವ ಅಲ್ಲನೋ ಅವು ತೆಗೆದು ಬಿಡ್ರಿ. ಅಡ್ಜೆಕ್ಟಿವ್ಸ್ ಯಾವ ಅಲ್ಲ ಇದರಾಗೆ ಅಂದರೆ ಈ ಎನೇಬಲ್ ಅಂಬೋದು ವರ್ಬ್, ಅಡ್ಜೆಕ್ಟಿವ್ ಅಲ್ಲ, ತೆಗೆದು ಬಿಡ್ರಿ. ಆದಮೇಲೆ ಇನ್ನೇನಿದೆ ಅಂದರೆ ಇದೆಲ್ಲ ಅಡ್ಜೆಕ್ಟಿವ್ಸೇ, ಅದಕ್ಕೋಸ್ಕರ ಆಲೋಚನೆ ಮಾಡಬೇಕಾಗಿದ್ದೆ. ಆದರೆ ಮತ್ತೆ ಎಲ್ಲ ಆಲೋಚನೆ ಮಾಡೋಣ, ಟೈಮ್ ತೊಗೊಂಡಿತ್ತಲ್ಲ ಅಂದರೆ ಇವಾಗ ನೋಡ್ರಿ, ಸೆಕೆಂಡ್ ಬ್ಲ್ಯಾಂಕ್ಗೆ ಬರ್ರಿ. ಸೇವಿಂಗ್ಸ್ ಅಂತ ಇದೆ. ಸೇವಿಂಗ್ಸ್ ಅಂದರೆ ನೌನ್. ಅದು ನಾವು ಸ್ವಲ್ಪ ಹಣನ ಸೇವ್ ಮಾಡ್ಕೊಂಡಿದ್ದರೆ ಬ್ಯಾಂಕ್ನಲ್ಲೂ ಇನ್ನೊಂದು, ಅದು ಸೇವಿಂಗ್ಸ್ ಅಂತಾರೆ. ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್, SB ಅಕೌಂಟ್ ಅಂತೀವಲ್ಲ, ಹಾಗೆ ಸೇವಿಂಗ್ಸ್ ಅಂಬೋದು ನೌನ್. ಸೇವಿಂಗ್ಸ್ನ ವರ್ಣನೆ ಮಾಡಬೇಕಾಗಿದ್ದು ಅಡ್ಜೆಕ್ಟಿವ್ ಆಗಬೇಕು, ಅಡ್ಜೆಕ್ಟಿವ್ ಆಗಬೇಕು, ಮೀನಿಂಗ್ ಕೂಡ ಚೆನ್ನಾಗಿರಬೇಕು, ಸರಿಗೋಗಬೇಕು. ಓಕೆ, ಇವಾಗ ನೋಡ್ರಿ, ಸ್ಟಿಫ್ಡ್ ಅಂಬೋದು ತೆಗೆದುಬಿಡೋಣ. ಸ್ಟಿಫ್ಡ್ ಅಂದರೆ ಟೈಟ್ ಮಾಡೋದು, ಉಸಿರು ಆಡದಾಗಿ ಮಾಡಿದ್ರೆ ಅದನ್ನು ಸ್ಟಿಫ್ಡ್ ಅಂತಾರೆ. ಹಾರ್ಡ್ ಆಗಿಬಿಟ್ರೆ, ಸ್ಮೂತಾಗಿ, ಸಾಫ್ಟಾಗಿ, ಮೈಲ್ಡಾಗಿರೋದಾಗಿ ಹಾರ್ಡ್ ಆಗಿಬಿಟ್ರೆ ಅದನ್ನು ಸ್ಟಿಫ್ಡ್ ಅಂತಾರೆ. ಸೇವಿಂಗ್ಸ್ನ ವರ್ಣನೆ ಮಾಡ್ಕೊ ಸ್ಟಿಫ್ಡ್ ಎಂದು ಯೂಸ್ ಮಾಡ್ತೀವಿ. ಸ್ಟಿಫ್ಡ್ ಅಂದರೆ ಗಟ್ಟಿಗೆ ಆಗಿಬಿಡೋದು, ಅದಕ್ಕೆ ತೆಗೆದುಬಿಡ್ರಿ, ಹೋಯ್ತು. ಆದಮೇಲೆ ಲಿವರ್ ಇವಾಗ ಹೊಟ್ಟೋಗ್ಬಿಟ್ಟಿದೆ, ಇದು ರಾಂಗ್ ಆಗಿಬಿಟ್ಟಿದೆ, ಅದಕ್ಕೋಸ್ಕರ ತೆಗೆದುಬಿಟ್ರಿ. ಇವಾಗ 2 ಹೋಯ್ತವಲ್ಲ, ಇನ್ನು 3 ಇರ್ತವೆ, A, C ಆ್ಯಂಡ್ D. ಇವಾಗ ಏನು ಮಾಡ್ತೀರಿ? ಕಾಂಟೆಕ್ಸ್ಟುವಲ್ ಆಗಿ ಸ್ವಲ್ಪ ಕ್ಲೂಗೋಸ್ಕರ ಹುಡುಕಿರಿ. ಇಲ್ಲೇನು ಬಂದಿದೆ? ಡೆಫಿಸಿಟ್ಸ್ ಅಂತ ಬಂದಿದೆ. ಸೆಂಟೆನ್ಸ್ ಏನು ಹೇಳ್ತದೆ? ಪ್ರೈವೇಟ್, ಕಾರ್ಪೊರೇಟ್, ಪಬ್ಲಿಕ್ ಸೆಕ್ಟಾರ್ ಸಮೂಹವು
ಎಂಥ ಸೆಕ್ಟಾರ್ಸ್ ಅಂದರೆ ಅವು ಜನಗಳು, ಸಿಟಿಜನ್ಸ್, ನಮ್ಮಂಥವರು, ಫ್ಯಾಮಿಲೀಸ್ ಇರೋರು, ಅವರು ಸೇವ್ ಮಾಡಿಕೊಂಡಿರೋ ದುಡ್ಡಿನಲ್ಲಿ ಅದು ಜಾಸ್ತಿ ಇದ್ದರೆ ಬ್ಯಾಂಕ್ಸ್ನಲ್ಲಿ ಅದರಿಂದ ತಗೊಂಡು ಯೂಸ್ ಮಾಡಿತ್ವೆ. ನಾವು ಮಾಡಿಕೊಂಡಿರೋ ಸೇವಿಂಗ್ಸ್ ಎಲ್ಲ ಕಲ್ತ್ರೆ, ಆ್ಯಡ್ ಮಾಡಿದ್ರೆ, ದಂಡಗಿದ್ದರೆ ಅದನ್ನು ತೊಗೊಂಡಿದ್ದೇವೆ ಪ್ರೈವೇಟ್ ಪಬ್ಲಿಕ್ ಸೆಕ್ಟಾರ್ಸ್ ಅಂತ ಇದ್ದಾರೆ. ದಂಡಗಿರೋದು ಎಷ್ಟು ಬೇಕೋ ಅದಕ್ಕಂತೆ ಜಾಸ್ತಿ ಇದ್ದರೆ ಅದನ್ನೇನಂತಾರೆ ಇಂಗ್ಲೀಷ್ನಲ್ಲಿ ಸರ್ಪ್ಲಸ್ ಅಂತ ಅಂತೀವಲ್ಲ, ಅದಕ್ಕೋಸ್ಕರ ಸರ್ಪ್ಲಸ್ ಸೇವಿಂಗ್ಸ್. ಸರಿಗೋಯ್ತು. ಇವಾಗ ಸರಿಗೋದ್ರೆ ಇದುಗಳು ಓಕೆ ಆಗಿರುತ್ತೆ ನೋಡಿ. ಹೆಂಗಾಗಿರುತ್ತೆ? ಅವು ಎಂಥ ಸೆಕ್ಟಾರ್ಸು? ದೇವರ್ ಡೆಫಿಸಿಟ್ ಸೆಕ್ಟಾರ್ಸ್, ಅಂದರೆ ಹಣ ಕಮ್ಮಿ ಇರುತ್ತೆ ಅವರಿಗೆ, ದುಡ್ಡು ಬೇಕು ಅವರಿಗೆ. ಅದಕ್ಕೆ ಏನು ಮಾಡ್ತಾರೆ? ಅವ್ರ ಹತ್ರ ಇಲ್ಲ, ಡೆಫಿಸಿಟ್ ಕಮ್ಮಿ ಇದೆ, ಎಷ್ಟು ಬೇಕೋ ಅಷ್ಟಿಲ್ಲ. 100 ರೂಪಾಯಿ ಬೇಕು, 60 ರೂಪಾಯೇ ಇದೆ, 40 ಬೇಕಿನ್ನ. ಅವ್ರೇನು ಮಾಡ್ತಾರೆ ಅವಾಗ ಅವರು ನಮ್ಮಂಥ ಅವರು ಸೇವಿಂಗ್ಸ್ ಎಲ್ಲ ಮಾಡಿದರೆ ಬ್ಯಾಂಕ್ಸ್ನಲ್ಲಿ ಅದು ಸರ್ಪ್ಲಸ್ ಅಮೌಂಟ್ ಆಗಿದ್ದರೆ ಅದನ್ನು ತೊಗೊಂಡಿರ್ತವೆ. ದೇ ಟೇಕ್ ಫ್ರಮ್ ದಿ ಸರ್ಪ್ಲಸ್ ಸೇವಿಂಗ್ಸ್ ಮೇಡ್ ಬೈ ದ ಪೀಪಲ್ ಹೂ ಆರ್ ಸಿಟಿಜನ್ಸ್ ಅಟ್ ಡಿಫರೆಂಟ್ ಲೆವೆಲ್ಸ್. ಅದಕ್ಕೋಸ್ಕರ ನಿಮ್ಮ ಆನ್ಸರು ಸಿ. ಪ್ರೂವೆನ್ ಅಂದರೆ ರುಜುವಾಗಿರೋದು. ನಾವು ಸೇವಿಂಗ್ಸ್ನ ಆಲ್ಟರ್ಡ್ ಮಾಡ್ಕೊಂಬೋದಲ್ಲ. ಸೇವಿಂಗ್ಸ್ ನಾವು ಮಾಡ್ಕೊತೀವಿ, ಯೂಸ್ ಮಾಡ್ತೀವಿ, ಡ್ರಾ ಮಾಡ್ಕೊತೀವಿ, ಯೂಸ್ ಮಾಡ್ತೀವಿ, ಅಷ್ಟೆಲ್ಲ ಆಲ್ಟರ್ ಮಾಡ್ಕೊಂಬಲ್ಲ. ಅದಕ್ಕೋಸ್ಕರ ಇದು ಕೂಡ ತಪ್ಪಾಯಿತು. ಇವಾಗ ಫ್ರಮ್ ದ ಆಪರೇಷನಲ್ ಸೇವಿಂಗ್ಸ್ ಇದು ಅಲ್ಲ. ಆಪರೇಷನ್ ಅಂದರೆ ಯೂಸ್ ಮಾಡೋದು, ಅಂದರೆ ಇವಾಗ ಒಂದು ಅಫಿಷಿಯಲ್ಲಾಗಿ ನಡೀತಾರೆ, ಅದನ್ನು ಆಪರೇಷನಲ್ ಅಂತಾರೆ, ಸರಿಗೋಗಲ್ಲ ಅದು. ಆದರೆ ಇನ್ನೊಂದು ಸ್ಟೀರಿಂಗ್ ಕೂಡ ಯೂಸ್ ಆಗೋದಿಲ್ಲ. ಯಾಕಂದರೆ ಇಲ್ಲಿ ಸ್ಟೀರಿಂಗ್ ಸೆಕ್ಟಾರ್ಸ್ ಅಂತಲ್ಲ, ಅವು ಅಬ್ಜೆಕ್ಟಿವೇ, ಆದರೆ ಕೂಡ ಕಾಂಟೆಕ್ಸ್ಟುವಲ್ ಆಗಿ ನಮ್ಗೆ ಬರಬೇಕಾದ್ದು ಏನಂದರೆ ಹಣ ಕಮ್ಮಿ ಇರೋ ಸೆಕ್ಟಾರ್ಸ್ ಅಂತ ಬರಬೇಕು ನಮಗೆ. ನಷ್ಟದಲ್ಲಿ ನಡೀತಾರೆ, ಹಣ ಇರೋದಿಲ್ಲ ಅಂತ ಅರ್ಥ ಆಗಬೇಕು. ಸ್ಟೀರಿಂಗ್ ಅಂದರೆ ಚೆನ್ನಾಗಿ ಫಾಸ್ಟಾಗಿ ಮುಂದಕ್ಕೆ ಹೋಗ್ತಾ ಸ್ಟೀರಿಂಗ್ ಅಂತಾರೆ, ಅದನ್ನು ಲೀಡಿಂಗ್ ಅಂತಾರೆ, ಅದು ನಮ್ಗೆ ಬೇಕಾಯಿತು ನೆಗೆಟಿವ್ ಮೀನಿಂಗ್ ಬೇಕು. ಅದಕ್ಕೋಸ್ಕರ ಡೆಫಿಸಿಟ್ ಸೆಕ್ಟಾರ್ಸ್, ಡೆಫಿಸಿಟ್ ಅದಕ್ಕೋಸ್ಕರನೇ ಅವು ಸರ್ಪ್ಲಸ್ಸಿನ ತೊಗೊತಾ ಇರ್ತವೆ. ರೈಟ್. ಸೊ ಆನ್ಸರ್ ಬಂದು ಇದಕ್ಕೇನು ಸ್ನೇಹಿತರೆ? ಸಿ. ನೆಕ್ಸ್ಟ್ ಕ್ವಶನ್ 4. ಅನದರ್ ಏರಿಯಾ ದಟ್ ನೀಡ್ಸ್ ಡ್ಯಾಶ್ ಅಟೆನ್ಷನ್ ಈಸ್ ದ ಫಿನಾನ್ಷಿಯಲ್ ಸಿಸ್ಟಮ್ ವಿಚ್ ಮಸ್ಟ್ ಬಿ ಡ್ಯಾಶ್ ಟು ಲೆಂಡ್ ಮೋರ್. ಮುಂಚೆ ಹೇಳಿದ್ನಲ್ಲ ನಾನು, ಇಲ್ಲಿ ಅಟೆನ್ಷನ್ ಅಂತ ಕಾಣಿಸ್ತದೆ, ಬ್ಲ್ಯಾಂಕ್ ಆಚೆ ಕಡೆಗೆ ಇದು ಅಟೆನ್ಷನ್ ಅಂತ ಕಾಣಿಸ್ತದೆ. ಅಟೆನ್ಷನ್ ಬಂದರೆ ಅದು ನೌನ್ ಹಿಂದ್ಗಡೆ ಬ್ಲ್ಯಾಂಕ್ ಇದ್ದರೆ ಅದು ಏನಾಗಿರಬೇಕು? ಅಡ್ಜೆಕ್ಟಿವ್ ಆಗಿರಬೇಕು. ಇದರಲ್ಲಿ ಅಡ್ಜೆಕ್ಟಿವ್ಸ್ ಯಾವಿವೋ ಅದನ್ನು ತಗೊಳ್ರಿ. ಹ್ಯಾಸಲ್ಸ್ ಅಂಬೋದು ನೌನ್, ಅದಕ್ಕೋಸ್ಕರ ರಾಂಗ್. ಅರೇಂಜ್ಮೆಂಟ್ ಅಂಬೋದು ನೌನ್, ಅದಕ್ಕೋಸ್ಕರ ರಾಂಗ್. ಲಾಸ್ಟ್ ಅಂಬೋದು ವರ್ಬ್, ಅದಕ್ಕೋಸ್ಕರ ರಾಂಗ್ ವರ್ಬ್. ಮಿಕ್ಸ್ಡ್ ಅಂಬೋದು ಅಡ್ಜೆಕ್ಟಿವ್ ವರ್ಬ್ ಕೂಡ, ಆದರೆ ಕೂಡ ರಾಂಗೆ. ಯಾಕೆ ಗೊತ್ತಾ? ಬಿ ಬಗಲಿಗೆ ಬಂದರೆ ಅಡ್ಜೆಕ್ಟಿವ್ ಬರಬೇಕು, V4 ಬರಬೇಕು, V3 ಬರಬೇಕು. ಇದು ಯಾತ್ರಿ? ಇದು ನೌನ್ ಬರೋ, ಅದಕ್ಕೋಸ್ಕರ ಇದು ರಾಂಗ್ ಆಯಿತು. ಇದು ಓಕೆ, ಸ್ವಲ್ಪ ಇದು ರಾಂಗ್ ಅಲ್ಲ, ಅದಕ್ಕೋಸ್ಕರ ಇದು ಕೂಡ ಹೋಯಿತು. ಮಿಕ್ಕಿರೋದೇನು ಇವಾಗ ಒಂದೇ, ಯಾವ್ದು? ಡಿ. ಹೆಂಗೆ ಕರೆಕ್ಟ್ ಅದು? ಮುಂಚೆ ಹೇಳಿದ್ನಲ್ಲ, ಅಟೆನ್ಷನ್ ಬಂದರೆ ಎಂಥ ಅಟೆನ್ಷನ್ ಅದು? ಕ್ವಿಕ್ ಅಟೆನ್ಷನ್, ಇಮ್ಮಿಡಿಯೇಟ್ ಅಟೆನ್ಷನ್ ಅಂತ ಅಂತಾರಲ್ಲ, ಅದಕ್ಕೋಸ್ಕರ ಇಮ್ಮಿಡಿಯೇಟ್ ಅಟೆನ್ಷನ್. ಸರಿಗೋಯ್ತು. ಅಷ್ಟೇನಾ? ಬಿ ಬಗಲಿಗೆ ಏನು ಬರಬೇಕನ್ನಿದ್ದೀನಿ? ಬಿ ಬಗಲಿಗೆ ಪ್ಯಾಸಿವ್ ವಾಯ್ಸ್ ಆದರೆ ಆರ್ ಬಿ ಬಗಲಿಗೆ V3 ಬರಬೇಕು. V4 ಆರ್ V3 ಸೆಕೆಂಡ್ ವರ್ಡ್ಸ್ ಅಲ್ಲ ಇವೆಲ್ಲ, ಸೆಕೆಂಡ್ ವರ್ಡ್ಸ್ ಇವೆಲ್ಲ ಅಲ್ಲ. ಇದರಲ್ಲಿ V3 ಯಾವಿವೆ ನೋಡ್ರಿ? V4 ಅನ್ನ ಇರಬೇಕು, V3 ಅನ್ನ ಆಗಿರಬೇಕು. V4 ಇಲ್ಲ ಅಂದರೆ ING ಯಾವುದಕ್ಕೂ ಇಲ್ಲ, V3 ಒಂದಿದೆ, ಯಾವುದದು? ಆ್ಯಕ್ಟಿವೇಟೆಡ್. ಸರಿಗೋಯ್ತು. ಅದಕ್ಕೋಸ್ಕರ ಆನ್ಸರ್ ಬಂದು ವಿಚ್ ಮಸ್ಟ್ ಬಿ ಆ್ಯಕ್ಟಿವೇಟೆಡ್ ಟು ಲೆಂಡ್ ಮೋರ್. ಅಟೆನ್ಷನ್ ಕೊಡಬೇಕು ನಾವು ಫೈನಾನ್ಷಿಯಲ್ ಸಿಸ್ಟಮ್ಗೆ, ಅದನ್ನು ಚೆನ್ನಾಗಿ ಆ್ಯಕ್ಟಿವೇಟ್ ಮಾಡಿ ಭಾಳ ಲೋನ್ಸ್ ಕೊಟ್ಟರೆ ಮನಿ ಎಲ್ಲ ಸ್ವಲ್ಪ ಸೊಸೈಟಿನಲ್ಲಿ ಫ್ಲೋ ಆಗುತ್ತೆ, ಎಕಾನಮಿ ಸ್ವಲ್ಪ ರೀಜುವನೇಟ್ ಆಗುತ್ತೆ, ಸೊ ಸ್ಟ್ರಾಂಗ್ ಆಗುತ್ತೆ ಅಂತ ಅರ್ಥ. ಬಿ ಬಗಲಿಗೆ V3, ಆ್ಯಕ್ಟಿವೇಟೆಡ್ ಈಸ್ V3. ಸರಿಗೋತಾ ಇದೆ. ವರ್ಡ್ ಕ್ಯಾಲ್ಕುಲೇಷನ್ ಪರವಾಗಿ ಅಟೆನ್ಷನ್ ಬಂದರೆ ಇದು ತೊಗೋಬೋದು, ಅಬ್ಜೆಕ್ಟಿವ್. ಸರಿಗೋಯ್ತು. ನೋಡೋ ಕೆಲಸ ಇತ್ತು, ಈ ಬಿಟ್ಟರೆ ಆಯ್ತು ಇನ್ನು. ರೈಟ್. ಕ್ವಶನ್ 5. ಪಾಲಿಸಿ ಮೇಕರ್ಸ್ ಫಾರ್ ಅಂಡರ್ ಡ್ಯಾಶ್ ಟು ಡೂ ಸಮಥಿಂಗ್ ಟು ಆಲೆ ಅಂದರೆ ರಿಮೂವ್. ನೋಟ್ ಮಾಡ್ಕೊಳ್ರಿ, ರಿಮೂವ್, ಎಲಿಮಿನೇಟ್ ದ ಫಿಯರ್ಸ್ ಆಫ್ ಫಾರಿನ್ ಇನ್ವೆಸ್ಟರ್ಸ್. ಸೊ ದಿ ಡ್ಯಾಶ್ ಆಫ್ ಸೆಬೀಸ್ ಮೂವ್ ಈಸ್ ನೋ ಸರ್ಪ್ರೈಸ್.
ಫಾರಿನಿಂದ ನಮ್ಮ ದೇಶದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ಸ್ವಲ್ಪ ಭಯಗಳಿವೆ. ಇಲ್ಲಿ ಪಾಲಿಸೀಸ್ ಹೆಂಗಿರ್ತವೋ ಏನೋ, ಇಂಟ್ರೆಸ್ಟ್ ಜಾಸ್ತಿ ಇರ್ತೇನೋ, ಬಡ್ಡಿ ಅಂತ ಸ್ವಲ್ಪ ಭಯ ಇವೆ. ಆ ಭಯನ ರಿಮೂವ್ ಮಾಡಬೇಕು. ಆ ಕೆಲಸ ಯಾರು ಮಾಡಬೇಕು? ಪಾಲಿಸಿ ಮೇಕರ್ಸ್ ಮಾಡಬೇಕು. ಪಾಲಿಸಿ ಮೇಕರ್ಸ್ ಅಂದರೆ ಯಾರು? ಗೌರ್ಮೆಂಟ್ನಲ್ಲಿ ಇರ್ತಾರಲ್ಲ ಅವರು, ಫೈನಾನ್ಸ್ ಮಿನಿಸ್ಟರು, ಪ್ರೈಮ್ ಮಿನಿಸ್ಟರು, ಅಲ್ಲಿ ಅವ್ರಿಗೆ ಅಡ್ವೈಸ್ ಕೊಡೋರೆಲ್ಲರೂ ಕಲಿತು ಅವ್ರನ್ನ ಪಾಲಿಸಿ ಮೇಕರ್ಸ್, ಎಸ್ಪೆಷಲಿ ಪೊಲಿಟಿಷಿಯನ್ಸ್ ಹೂ ಸಿಟ್ ಇನ್ ಲೋಕಸಭಾ ಆ್ಯಂಡ್ ರಾಜ್ಯಸಭಾ, ಅಂದರೆ ಗವರ್ಮೆಂಟ್ ಇರ್ತಲ್ಲ, ದೋಸ್ ಹೂ ಆರ್ ಇನ್ ಗವರ್ಮೆಂಟ್ ಆರ್ ಕಾಲ್ಡ್ ಪಾಲಿಸಿ ಮೇಕರ್ಸ್. ಅವರು ಭಾಳ ಅದೇನಂತಾರೆ ಅಂದರೆ ತೆಲುಗಿನಲ್ಲಿ ಒತ್ತಿಡಿ ಅಂತಾರೆ. ಭಾಳ ಸ್ಟ್ರೆಸ್ನಲ್ಲಿ ಇದ್ದಾರೆ ಅವರು, ಸ್ಟ್ರೆಸ್ನಲ್ಲಿ ಇದ್ದಾರೆ. ಯಾರು? ಪಾಲಿಸಿ ಮೇಕರ್ಸ್. ಇವಾಗ ನೋಡಿ ಸ್ನೇಹಿತರೆ, ನಮಗೆ ವರ್ಡ್ ಕಾಂಬಿನೇಷನ್ ಎಷ್ಟು ಯೂಸ್ಫುಲ್ ಆಗಿತ್ತು ನಿಮ್ಗೆ ಅರ್ಥ ಆಗಿತ್ತು. ಇವಾಗ ಅಂಡರ್ ಅಂತ ಬಂದಿದೆಯಲ್ಲ, ಅಂಡರ್ ಅಂತ ಬಂದರೆ ಅಂಡರ್ ಆದಮೇಲೆ ಮಾಮೂಲಾಗಿ ಏನಿರಬೇಕು ಗೊತ್ತಾ? ಸೂಪರ್ವಿಷನ್ ಇರ್ಬೋದು, ಸೂಪರ್ವಿಷನ್, ಅಬ್ಸರ್ವೇಷನ್, ಸ್ಕ್ರೂಟಿನಿ ಆರ್ ಸ್ಕ್ರೂಟಿನೈಸೇಷನ್, ರಿಪೇರ್. ಅಂಡರ್ ಬಗಲಿಗೆ ಬರೋ ವರ್ಡ್ಸ್ ಹೇಳ್ತಾ ಇದ್ದೀನಿ ನಾನು. ಅಂಡರ್ ಬಗಲಿಗೆ ಇವೆಲ್ಲ ಬರ್ತಾ ಇರ್ತವೆ. ಹಾಗೆ ಇನ್ನೇನು ಬರ್ಬಂದ್ರೆ ಕనుక ಪ್ರೆಷರ್ ಇವೆಲ್ಲ ಅಂಡರ್ ಬಗಲಿಗೆ ಬರೋ ನೌನ್ಸ್. ಹೌದಾ? ಅದಕ್ಕೋಸ್ಕರ ಯಾಕೆ ನೀನು ಇಲ್ಲಿ ಬರ್ತಾ ಇದ್ದೆ ಇವತ್ತು, ನಿಮ್ಮ ಮಾಮೂಲು ಹಂಗೆ ಓದ್ತೀಯಲ್ಲ ಅಂದರೆ ಹಾಗೆ ಓದ್ತಾ ಇದ್ದೆ. ಅದೇ ರೋಡ್ ಈಸ್ ಅಂಡರ್ ರಿಪೇರ್. ಅಂಡರ್ ಬಗಲಿಗೆ ಬರೋವು ಸೂಪರ್ವಿಷನ್, ಅಬ್ಸರ್ವೇಷನ್, ಸ್ಕ್ರೂಟಿನೈಸೇಷನ್, ರಿಪೇರ್, ಪ್ರೆಷರ್, ಸರ್ವಿವಿಯಲೆನ್ಸ್ ಇಂಥವೆಲ್ಲ ಬರ್ತವೆ. ಅದಕ್ಕೋಸ್ಕರ ಅಂಡರ್ ಬಗಲಿಗೆ ಇಲ್ಲೇನೋ ವರ್ಡ್ಸ್ ಅಲ್ಲಿ ಕಾಣಿಸ್ತಾವೆ ಅಂದರೆ ನೋಡಿ, ಒಂದು ಕಾಣಿಸ್ತವೆ. ಯಾವ್ದು? ಈ ಅಂಡರ್ ಪ್ರೆಷರ್, ದೇ ಆರ್ ಅಂಡರ್ ಸ್ಟ್ರೆಸ್, ದೇ ಆರ್ ಅಂಡರ್ ಪ್ರೆಷರ್. ಏನು ಮಾಡೋಕ್ಕೆ ಪ್ರೆಷರ್ ಇದೆ? ಟು ಡೂ ಸಮಥಿಂಗ್. ಅದು ಯಾಕೆ ಮಾಡಬೇಕು? ಟು ರಿಮೂವ್ ದ ಫಿಯರ್ಸ್ ಆಫ್ ಫಾರಿನ್ ಇನ್ವೆಸ್ಟರ್ಸ್. ಇವಾಗ ಗೌರ್ಮೆಂಟು ಭಾಳ ಸ್ಟ್ರೆಸ್ನಲ್ಲಿ ಇದೆ, ಭಾಳ ಪ್ರೆಷರ್ನಲ್ಲಿ ಇದೆ. ನಾವು ಫಾರಿನ್ ಇನ್ವೆಸ್ಟರ್ಸು ಭಾಳ ಜನ ಬರೋದಕ್ಕೆ ನಾವು ಅನುಕೂಲ ವಾತಾವರಣ ಸೃಷ್ಟಿಸಬೇಕು ದೇಶದಲ್ಲಿ ಅನ್ನೋ ಪ್ರೆಷರ್ನಲ್ಲಿ ಇದ್ದಾಗ ಸೆಬಿ ಕೂಡ ಈ ನಿರ್ಣಯ ತಗೊಂಡಿದೆಲ್ಲ. ಮೂವ್ ಅಂದರೆ ನಿರ್ಣಯ, ಡೆಸಿಷನ್. ಅದಕ್ಕೋಸ್ಕರ ಅಂಥ ಟೈಮ್ದಲ್ಲೇ ಸೆಬಿ ಕೂಡ ಫಾರಿನ್ ಇನ್ವೆಸ್ಟರ್ಸ್ಗೆ ಯೂಸ್ ಆಗೋ ನಿರ್ಣಯ ತಗೊಂಬೋದು. ಏನು ಸರ್ಪ್ರೈಸ್ ಅಲ್ಲ. ಪಾಲಿಸಿ ಮೇಕರ್ಸು ಹಾಗೆ ಅನ್ಕೊತಾ ಇದ್ದಾರೆ. ಪಾಲಿಸಿ ಮೇಕರ್ಸ್ ಹೆಂಗೆ ಅನ್ಕೊತಾ ಇದ್ದಾರೋ ಹಾಗೆ ಸೆಬಿ ಕೂಡ ಆಲೋಚನೆ ಮಾಡಿ ಸೆಬಿ ಕೂಡ ಈ ನಿರ್ಣಯನ ತಗೊಂಡಿದೆ. ಅದಕ್ಕೋಸ್ಕರ ಸರಿಯಾದ ಟೈಮ್ನಲ್ಲಿ ತಗೊಂಡಿರೋ ನಿರ್ಣಯ. ಅದಕ್ಕೋಸ್ಕರ ಸರ್ಪ್ರೈಸ್ ಅಲ್ಲ, ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಇವಾಗ ಸೆಬಿ ಇಂಥ ನಿರ್ಣಯ ತಗೋಬೋದು ಅನ್ಕೊತಾ ಇದ್ದೀವಿ, ತೊಗೊಂಡಿದೆ. ಅದಕ್ಕೋಸ್ಕರ ನೀವು ಯಾವುದು ಎಕ್ಸ್ಪೆಕ್ಟ್ ಮಾಡಿರ್ತೀರೋ ಅದೇ ನಡೆದರೆ ಸರ್ಪ್ರೈಸ್ ಇರೋದಿಲ್ಲಲ್ಲ. ಎಕ್ಸ್ಪೆಕ್ಟ್ ಮಾಡದಿಂದ ಇರೋ ವಿಷಯ ಬಂದರೆ ಅದು ಸರ್ಪ್ರೈಸ್. ಇವಾಗ ನಾನು ಎಕ್ಸಾಮ್ ಬರೆದ್ದೀನಿ, ನನಗೆ ಎಷ್ಟು ಬರ್ತವೆ ಮಾರ್ಕ್ಗಳು ಅಂದರೆ 100ಗೆ 30 ಮಾರ್ಕ್ಸೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. 30ನೇ ಬಂದರೆ ನೋ ಸರ್ಪ್ರೈಸ್. ನಾನು 30 ಎಕ್ಸ್ಪೆಕ್ಟ್ ಮಾಡಿದರೆ 70 ಬಂದಿವೆ ಅಂದ್ಕೊಳ್ರಿ, ಸರ್ಪ್ರೈಸ್ ಅಲ್ಲ. ಹಾಗೆ ಅದಕ್ಕೋಸ್ಕರ ಇಟ್ ಈಸ್ ನೋ ಸರ್ಪ್ರೈಸ್. ಯಾವುದು ಸರ್ಪ್ರೈಸ್ ಅಲ್ಲ? ಈ ಟೈಮ್ನಲ್ಲೇ ಅನೌನ್ಸ್ ಮಾಡೋದು ಸರ್ಪ್ರೈಸ್ ಅಲ್ಲ. ಈ ಸಮಯದಲ್ಲಿ ಅಂದರೆ ಟೈಮಿಂಗ್. ಸೊ ದಿ ಟೈಮಿಂಗ್ ಆಫ್ ಸೆಬೀಸ್ ಡೆಸಿಷನ್ ಈಸ್ ನೋ ಸರ್ಪ್ರೈಸ್. ಅದಕ್ಕೋಸ್ಕರ ಸೆಬಿ ತೊಗೊಂಡಿರೋ ಈ ನಿರ್ಣಯ ಯಾಕೆ ಇವಾಗೇ ತೊಗೊಂಡಿದೆ ಅಮ್ಮೋ ಸರ್ಪ್ರೈಸ್ ಏನಿಲ್ಲ, ಇವಾಗೇ ತೊಗೋಬೇಕು, ತೊಗೊಂಡಿದೆ. ಸೊ ಇಟ್ ಈಸ್ ನೋ ಸರ್ಪ್ರೈಸ್. ಆಗೋಯ್ತಾ? ಅಂಡರ್ ಬಗಲಿಗೆ ಏನು ಬರ್ತವೋ ಅದು ನೆನಪಿಗಿದ್ದರೆ ಮಾರ್ಕ್ ಬಂದುಬಿಡ್ತೀನಿ. ಅಂಡರ್ ಬಂದು ಎಲ್ಲ ಬರ್ತವೆ. ಒಂದು ಪ್ರೆಷರ್ ಇದೆ, ಆಯಿತು. ಇಫ್ ಯು ವಾಂಟ್ ಸಮ್ ವರ್ಡ್ಸ್ ಮೀನಿಂಗ್, ಲುಕ್ ಅಟ್ ದಿಸ್. ಸೋಬರ್ ಅಂದರೆ ಕಂಟ್ರೋಲ್ಡ್, ಡಿಗ್ನಿಫೈಡ್, ಮೆಚ್ಯೂರ್ಡ್ ಅಂತ ಅರ್ಥ. ಸೊರೋರಿಟಿ ಅಂದರೆ ಇಟ್ ಈಸ್ ಎನ್ ಅಸೋಸಿಯೇಷನ್ ಆಫ್ female students or women employees in a university or in a college or in an office. ಹೆಣ್ಣು ಮಕ್ಕಳು ಮಾತ್ರನೇ ಒಂದು ಅಸೋಸಿಯೇಷನ್ ಎಲ್ಲ ಹಾಗೆ ಫಾರ್ಮ್ ಆದರೆ ಅದನ್ನು ಸೊರೋರಿಟಿ ಅಂತಾರೆ. ರೈಟ್. ಕ್ವಶನ್ 6. ಇಂಡಿಯಾ ಹ್ಯಾಡ್ ಬೀನ್ ಡ್ಯಾಶ್ ಟು ಅಡಾಪ್ಟ್ ನ್ಯಾಷನಲಿಸಮ್ ಆಸ್ ಎ ಕ್ರೀಡ್ ಬಟ್ ಈಸ್ ನೌ ಟಿಲ್ಟಿಂಗ್
ಟುವರ್ಡ್ಸ್. ಟಿಲ್ಟಿಂಗ್ ಅಂದರೆ ಒಂದು ಕಡೆಗೆ ಸ್ವಲ್ಪ ಬೆಂಡ್ ಆಗೋದು. ಟಿಪ್ಪು ನೋಡ್ರಿ, ಟಿಲ್ಟಿಂಗ್ ಬಗಲಿಗೆ ಯಾವನ್ನ ಆಗಲಿ ಟು ಆದರೆ ಬರುತ್ತೆ, ಟು ಇಲ್ಲದ್ರೆ ಇದಾಗಲೂ ಬರುತ್ತೆ, ಟುವರ್ಡ್ಸ್ ಆಗಲೂ ಬರುತ್ತೆ. ಟು ಆರ್ ಟುವರ್ಡ್ಸ್, ಟಿಲ್ಟ್ ಬಗಲಿಗೆ. ಟಿಲ್ಟ್ ಅಂದರೆ ಒಂದು ಕಡೆಗೆ ಬೆಂಡ್ ಆಗೋದು. ಸರಿ, ಇಂಡಿಯಾ ಹ್ಯಾಡ್ ಬೀನ್ ಡ್ಯಾಶ್. ಇಂಡಿಯಾ ಹ್ಯಾಡ್ ಬೀನ್ ಬಂದರೆ ಹ್ಯಾಸ್ ಬೀನ್ ಆರ್ ಹ್ಯಾವ್ ಬೀನ್ ಆರ್ ಹ್ಯಾಡ್ ಬೀನ್ ಬಂದರೆ ಬಗಲಿಗೆ ಅಡ್ಜೆಕ್ಟಿವ್ ಆದರೂ ಬರ್ಬೋದು, ಆರ್ ವರ್ಬ್ 3 ಆದರೂ ಬರ್ಬೋದು, ವರ್ಬ್ 4 ಆದರೂ ಬರ್ಬೋದು. ವರ್ಬ್ 3 ಬಂದರೆ ಪ್ಯಾಸಿವ್ ವಾಯ್ಸ್, ವರ್ಬ್ 4 ಬಂದರೆ ಅದು ಪ್ಯಾಸಿವ್ ವಾಯ್ಸ್ ಅಲ್ಲ. ಆದರೆ ಅಡ್ಜೆಕ್ಟಿವ್ ಬರ್ಬೋದು. ಯಾವ್ದ್ರ ಬಗಲಿಗೆ? ಬೀನ್ ಬಗಲಿಗೆ. ನೋಡ್ರಿ, ಬೀನ್ ಬಗಲಿಗೆ ಅಡ್ಜೆಕ್ಟಿವು V3 V4 ಅಲ್ದಿಂದ ಇರೋವಿದ್ದರೆ ತೆಗೆದುಬಿಡ್ರಿ. ಇವಿದ್ದರೆ ಆಲೋಚನೆ ಮಾಡೋಣ, ಇವೆಲ್ಲದ ಬೇರೆ ಇವೆ ತೆಗೆದುಬಿಡೋಣ. ನೋಡ್ರಿ, ಇದು ತೆಗೆದುಬಿಡ್ಬೋದು. ಅಪ್ರಾಕ್ಸಿಮೇಷನ್ ಇಸ್ ಎ ನೌನ್, ಯು ಕ್ಯಾನ್ ರಿಮೂವ್ ಇಟ್. ಬಿಟ್ರೇಯಲ್ ಇಸ್ ಎ ನೌನ್, ತೆಗೆದುಬಿಡ್ಬೋದು. ಪರ್ಸೆಂಟೈಲ್ ಇಸ್ ಎ ನೌನ್, ತೆಗೆದುಬಿಡ್ಬೋದು. ಇನ್ನು ಎರಡೇ ಇವೆ, ಒಂದು ಬೇಸಿಕ್, ಒಂದು ಸ್ಲೋ. ಅಂದರೆ AC ಮಿಕ್ಕಿವೆ. ಇವಾಗ ಸಿ ಕೂಡ ತೆಗೆದುಬಿಡ್ಬೋದು. ಯಾಕೆ ಗೊತ್ತಾ? ಸೆಕೆಂಡ್ ಬ್ಲ್ಯಾಂಕ್ ನೋಡ್ರಿ, ನೇಷನಲಿಸಮ್ ಹಿಂದ್ಗಡೆ ಬ್ಲ್ಯಾಂಕ್ ಇದೆ. ವಾಟ್ ಈಸ್ ನೇಷನಲಿಸಮ್? ನೇಷನಲಿಸಮ್ ಅಂದರೆ ಯಾವ ದೇಶದಲ್ಲಿ ಹುಟ್ಟಿರೋ ಜನಗಳು ಆ ದೇಶನ ಇಷ್ಟಪಟ್ಟರೆ, ಆ ದೇಶಕ್ಕೆ ಗೌರವ ಕೊಟ್ಟರೆ ಅದನ್ನು ನೇಷನಲಿಸಮ್ ಅಂತಾರೆ. ಹಂಗಲ್ದಾಗಿ ಒಬ್ಬ ದೇಶದಲ್ಲಿರೋ ಜನಗಳು ಅವ್ರ ದೇಶದನ್ನು ಗೌರವ ಕೊಡೋದಿಲ್ಲ, ಅಲ್ಲಿ ಬೇರೆ ಎಲ್ಲ ದೇಶಕ್ಕೂ ಗೌರವ ಕೊಡ್ತಾ ಇದ್ದರೆ, ಆರ್ ಅವ್ರ ದೇಶಕ್ಕೆ ಗೌರವ ಕೊಡ್ತಾರೆ, ಅದಕ್ಕಂತೆ ಜಾಸ್ತಿ ಬೇರೆ ದೇಶಕ್ಕೆ ಗೌರವ ಕೊಡ್ತಾ ಇದ್ದಾರೆ, ಅದನ್ನು ಇಂಟರ್ನ್ಯಾಷನಲಿಸಮ್ ಅಂತಾರೆ. ಇವಾಗ ನೇಷನಲಿಸಮು ಇಂಟರ್ನ್ಯಾಷನಲಿಸಮು ದೇ ಆರ್ ನಾಟ್ ಸಿಮಿಲರ್, ದೇ ಆರ್ ಇನ್ ಎ ಸೆನ್ಸ್ ಆಪೋಸಿಟ್. ಅಂಥ ಟೈಮ್ನಲ್ಲಿ ನೇಷನಲಿಸಮನ್ನು ವರ್ಣನೆ ಮಾಡೋದು ಅದ್ರದ್ದು ಆಪೋಸಿಟ್ ಆಗಿತ್ತೆ? ಇಲ್ಲಲ್ಲ, ಸಿಮಿಲರ್ ಆಗಿರಬೇಕು. ಇವಾಗ ಒಂದು ಪಿಕ್ಚರ್ ಇದೆ, ಭಾಳ ಅಂದವಾಗಿದೆ, ಅದನ್ನು ನೀವು ಬ್ಯೂಟಿಫುಲ್ ಪಿಕ್ಚರ್ ಅಂತೀವಾಗಲಿ, ಡೂ ವಿ ಸೇ ಬ್ಯೂಟಿ ಪಿಕ್ಚರ್ ಅಂಬೋದಿಲ್ಲಲ್ಲ. ಯಾಕಂದರೆ ಅದು ಬ್ಯೂಟಿಫುಲ್ ಆಗಿದ್ದರೆ ನೌನು, ಪಿಕ್ಚರು ಅಡ್ಜೆಕ್ಟಿವ್ ಇರಬೇಕು. ಇಂಟರ್ನ್ಯಾಷನಲ್ ಅಡ್ಜೆಕ್ಟಿವೇ, ಆದರೆ ಮೀನಿಂಗ್ ಏನು? ನೇಷನಲಿಸಮ್ಗೆ ಆಪೋಸಿಟ್ ಇದು. ಆಪೋಸಿಟ್ಟು ಹೆಂಗೆ ವರ್ಣನೆ ಮಾಡುತ್ತೆ? ಆಪೋಸಿಟ್ಟು ಹೆಂಗೆ ವರ್ಣನೆ ಮಾಡುತ್ತೆ? ಇವಾಗ ಪಾಯಸ ತಿಂತೀವಿ, ಪಾಯಸ ಸಿಹಿಯಾಗಿರುತ್ತೆ. ಸಿಹಿ ಕಮ್ಮಿ ಇರ್ಬೋದು, ಸಿಹಿ ಜಾಸ್ತಿ ಇರ್ಬೋದು. ಅಷ್ಟೇ ಆಗಲಿ, ಈ ಪಾಯಸ ಭಾಳ ಖಾರ ಇದೆ ಅಂತೀವಿ. ಪಾಯಸ ಖಾರ ಇರುತ್ತೆ ಎಲ್ಲನ. ಹೋಳಿಗೆ ಎಲ್ಲನ ಹುಳ್ಳಗಿರುತ್ತೆ ಇರಲ್ಲ, ಹೋಳಿಗೆ ಹುಳ್ಳಗಿರುತ್ತೆ, ಸಿಹಿಯಾಗಿರುತ್ತೆ, ಬೆಲ್ಲ ಹಾಕ್ತೀವಲ್ಲ. ಅಂತ ಹೋಳಿಗೆನ ಡಿಸ್ಕ್ರೈಬ್ ಮಾಡೋಕ್ಕೆ ಹುಳಿ ಖಾರ ಯಾಕೆ ಯೂಸ್ ಮಾಡ್ತೀವಿ? ಹಾಗೆ ಯಾರನ್ನ ಅಂತೀರ, ಇವಾಗ ಹಸಿಮೆಣಸಿನ್ಕಾಯಿ ಕಚ್ಚಿ ಬಾ ಎಷ್ಟು ಸಿಹಿಯಾಗಿದೆ ಅಂತಾರೆ, ಯಾರನ್ನು ಅಂತಾರ? ಫೂಲಿಶ್ ಅಲ್ಲ ಅದು. ಅದಕ್ಕೋಸ್ಕರ ಯಾವ ವಸ್ತುವನ್ನು ವರ್ಣನೆ ಮಾಡೋದಕ್ಕೆ ಎಂಥ ಪದ ಯೂಸ್ ಮಾಡಬೇಕು ಅಂಥದ್ದೇ ಮಾಡಬೇಕು. ನೇಷನಲಿಸಮನ್ನು ವರ್ಣನೆ ಮಾಡೋಕ್ಕೆ ಅಂಥ ವರ್ಡೇ ಏನಂತ ಪಾಸಿಟಿವ್ ಅಂತ ಅನ್ಬೋದು, ಗ್ರೇಟ್ ಅನ್ಬೋದು, ಸ್ಟ್ಯಾಂಡರ್ಡ್ ಅನ್ಬೋದು, ಏನ್ಷಿಯಂಟ್ ಅನ್ಬೋದು, ಇಂಥ ಅನ್ಬೋದಾಗಲಿ. ಅದಕ್ಕೆ ಆಪೋಸಿಟ್ ಆದ ಇಂಟರ್ನ್ಯಾಷನಲ್ ಅಂತೀವಿ. ಅದಕ್ಕೋಸ್ಕರ ಅದು ಕುದುರೋದಿಲ್ಲ, ಹೋಯಿತು. ಇವಾಗ ಮಿಕ್ಕಿರೋದೇನು? ಎ. ಫಸ್ಟ್ ಆಪ್ಷನ್, ಫಸ್ಟ್ ಬ್ಲ್ಯಾಂಕ್ ಏನು? ಸ್ಲೋ. ಇಂಡಿಯಾ ಹ್ಯಾಡ್ ಬೀನ್ ಸ್ಲೋ. ಯಾವ ವಿಷಯದಲ್ಲಿ? ಟು ಅಡಾಪ್ಟ್ ನೇಷನಲಿಸಮ್ ಆ್ಯಸ್ ಎ ಕ್ರೀಡ್. ದೇಶಕ್ಕೆಲ್ಲ ಒಂದು ಕ್ರೀಡ್ ಅಂದರೆ ಒಂದು ವಿಧಾನ ಅನ್ಕೊಳ್ರಿ, ಒನ್ ಕೈಂಡ್ ಆಫ್ ಸಿಸ್ಟಮ್. ಆ ಸಿಸ್ಟಮ್ ಆಗಿ ನೇಷನಲಿಸಮ್ನ ಅಡಾಪ್ಟ್ ಮಾಡ್ಕೊಂಬೋ ವಿಷಯದಲ್ಲಿ ಭಾರತ ಭಾಳ ಸ್ಲೋ ಆಗಿತ್ತು. ಆದರೆ ಅಡಾಪ್ಟ್ ಮಾಡಿಕೊಂಡ ಮೇಲೆ ಈ ಮಧ್ಯೆ ಈ ನಡುವೆ ಅದು ನೇಷನಲಿಸಮ್ ಬಗಲಿಗೆ ಟಿಲ್ಟ್ ಆಗ್ತಾ ಇದೆ. ನೇಷನಲಿಸಮ್ ಎಂಥ ನೇಷನಲಿಸಮ್? ಅಡ್ಜೆಕ್ಟಿವ್ ಬೇಕು. ಅದಕ್ಕೋಸ್ಕರ ಮೆಜಾರಿಟೇರಿಯನ್ ನೇಷನಲಿಸಮ್. ವಾಟ್ ಈಸ್ ಮೆಜಾರಿಟೇರಿಯನ್? ಒಂದು ದೇಶದಲ್ಲಿ ಯಾವ ಮತನ ಅವಲಂಬಿಸುವವರ ಸಂಖ್ಯೆ ಜಾಸ್ತಿ ಇರುತ್ತೋ ಆ ಮತನ ಮೆಜಾರಿಟೇರಿಯನ್ ರಿಲಿಜಿಯನ್ ಅಂತ ಅಂತಾರೆ. ಇವಾಗ ಗಲ್ಫ್ ಕಂಟ್ರೀಸ್ಗೆ ಹೋದರೆ ಅಲ್ಲಿ ಇಸ್ಲಾಂ ಭಾಳ ಜನ ಫಾಲೋ ಆಗ್ತಾರೆ. ಸೊ ಇಸ್ಲಾಂ ಈಸ್ ಮೆಜಾರಿಟೇರಿಯನ್ ರಿಲಿಜಿಯನ್. ಎಲ್ಲಿ? ಗಲ್ಫ್ ಕಂಟ್ರೀಸ್. ಇಂಗ್ಲೆಂಡ್, ಫ್ರಾನ್ಸ್ ಅಲ್ಲಿಗೆ ಹೋದರೆ ಕ್ರಿಸ್ಟಿಯಾನಿಟಿ ಈಸ್ ಮೆಜಾರಿಟೇರಿಯನ್ ರಿಲಿಜಿಯನ್. ನಮ್ಮ ದೇಶದಲ್ಲಿ ಹಿಂದೂಸ್ ಜಾಸ್ತಿ ಇರ್ತಾರೆ. ಅದಕ್ಕೋಸ್ಕರ ಮೆಜಾರಿಟೇರಿಯನ್ ರಿಲಿಜಿಯನ್ ಈಸ್
ಮೆಜಾರಿಟಿ ರಿಲಿಜನ್ ಹಿಂದೂಯಿಸಮ್. ಅದಕ್ಕೋಸ್ಕರ ಮೆಜಾರಿಟೇರಿಯನ್ ನ್ಯಾಷನಲಿಸಮ್. ಭಾಳ ಜನ ಯಾವುದನ್ನ ಆ್ಯಕ್ಸೆಪ್ಟ್ ಮಾಡ್ತಾರೋ ಅದನ್ನೇ ಆ ದೇಶದ ನೇಷನಲಿಸಮ್ ಅಂತ ಅಂತಾರೆ. ಮೆಜಾರಿಟೇರಿಯನ್ ರಿಲಿಜಿಯನ್ ಅಬ್ಜೆಕ್ಟಿವ್ ಮೀನಿಂಗ್ ಕೂಡ ಸರಿ ಹೋಗ್ತಾ ಇದೆ. ಸ್ಲೋ ಕೂಡ ಮ್ಯಾಚ್ ಆಗಿದೆ. ಅದಕ್ಕೋಸ್ಕರ ಆನ್ಸರ್ ಈಸ್ ಎ. ಇಷ್ಟೇ ನೋಡ್ರಿ, ಸಿಂಪಲ್. ನೌನು ಅಬ್ಜೆಕ್ಟಿವು ಆದರೆ ಇನ್ನೊಂದು ಸಾರಿ ಅಡ್ವರ್ಬು ವರ್ಬು ಆರ್ಟಿಕಲ್ ಇದ್ದರೆ ಹೆಂಗೆ ಮಾಡಬೇಕು ಅಂತ ಟಿಪ್ಸ್ ಆಧಾರವಾಗಿ ನಾವೆಲ್ಲ ಆನ್ಸರ್ ಮಾಡ್ತಾ ಇದ್ದೀವಿ. ನೋಟ್ ಮಾಡ್ಕೋಬೇಕು ಇವೆಲ್ಲ ಕೂಡ, ಮರ್ತೋತ್ರಿ ಇಲ್ದಿರೋ ಹೋದರೆ. ಮತ್ತು ಇನ್ನೊಂದು ಟಿಪ್ ನೋಡ್ರಿ, ದ ಪೋಸ್ಟ್ ಆಫ್ CDS ಕಂಬೈನ್ಡ್ ಡಿಫೆನ್ಸ್ ಸ್ಟಾಫ್, ದ ಪೋಸ್ಟ್ ಆಫ್ CDS ಕೆನ್ ಡ್ಯಾಶ್ either ಟು ಎ ಟ್ರಾನ್ಸ್ಫಾರ್ಮೇಷನ್ ಆಫ್ ದ ಡಿಫೆನ್ಸ್ ಫೋರ್ಸಸ್ ಆರ್ ಇಟ್ ಕುಡ್ ಸಿಂಕ್ ವಿತ್ ಎ ಡ್ಯಾಶ್. 2 ಕ್ಲೂಸ್ ಇಲ್ಲಿ ಸ್ನೇಹಿತರೆ. ಒಂದೇನೆಂದರೆ ಕೆನ್ ಅಂಬೋದು ಮಾಡಲ್ ವರ್ಬ್, ಅದರ ಬಗಲಿಗೆ V1 ಬರಬೇಕು. ಫಸ್ಟ್ ಬ್ಲ್ಯಾಂಕ್ನಲ್ಲಿ V1 ಇರಬೇಕು. ಯಾವುದು V1 ಅಲ್ಲೋ ತೆಗೆದು ಬಿಡ್ರಿ. ವರ್ಬು ಫಸ್ಟ್ ಫಾರ್ಮ್ನಾಗಿ ಎಸ್ ಕೂಡ ಇರದಾಗಿ ಇರಬೇಕು. ನಾವು ಕೆನ್ ಗೋ ಅಂತೀವಿ, ಕೆನ್ ಗೋಸ್ ಅಂತೀವಿ. ಕೆನ್ ಗೋ, ವಿಲ್ ಗೋ, ಮೇ ಗೋ, ವುಡ್ ಗೋ, ಮಸ್ಟ್ ಗೋ, ಎಸ್ ಕೂಡ ಸೇರಿಸೋದಿಲ್ಲ. ಕೆನ್, ವಿಲ್ ಇವೆಲ್ಲ ಮಾಡಲ್ ವರ್ಬ್ಸ್. ಮಾಡಲ್ ವರ್ಬ್ಸ್ಗೆ ಇಮ್ಮಿಡಿಯೇಟ್ ಬಗಲಿಗೆ ಬರೋದು ವರ್ಬು V1 ಆಗಿರಬೇಕು. ಇಲ್ಲಿ V1 ಯಾವುದು ಅಲ್ಲೋ ತೆಗೆದು ಬಿಡ್ರಿ. ನೋಡ್ರಿ, ಇದೇನಿದು ವರ್ಬೇ ಅಲ್ಲ, ನೌನ್ ಇದು. ಅದಕ್ಕೋಸ್ಕರ ತೆಗೆದು ಬಿಡ್ರಿ. ಸ್ಮಾಲ್ ಅಡ್ಜೆಕ್ಟಿವ್ ತೆಗೆದು ಬಿಡ್ರಿ. ಮಲ್ಟಿಪ್ಲಯರ್ ನೌನ್ ತೆಗೆದು ಬಿಡ್ರಿ. ಔಟ್ಪುಟ್ ನೌನ್ ತೆಗೆದು ಬಿಡ್ರಿ. ಒಂದೇ ಇದನ್ನ, ಅದು ಯಾವ ಥರ ಅದು ಬಿ. ಸೊ ಆನ್ಸರ್ ಈಸ್ ಬಿ. ಯಾಕೆ ಗೊತ್ತಾ? ಕೆನ್ ಬಗಲಿಗೆ V1 ಬರಬೇಕು. ಲೀಡ್ ಈಸ್ V1. ಲೀಡ್, ಲೆಡ್ V1 V2 V3 ಅಲ್ಲಿ ಆನ್ಸರ್ ಆಗಿಬಿಡ್ತು. ಅಷ್ಟೇ ಅಲ್ಲ, ಇನ್ನೊಂದು ನೋಡ್ರಿ, ಎ ಬಗಲಿಗೆ ಬರೋದು ನೆಕ್ಸ್ಟ್ ವರ್ಡು ಕಾನ್ಸೋನೆಂಟಿಂದ ಮೊದಲು ಆಗಬೇಕಲ್ಲ, ಒವೆಲಿಂದ ಮೊದಲು ಹಾಕ್ಕೊಡ್ದಲ್ಲ. ಎ ಬಗಲಿಗೆ ಕಾನ್ಸೋನೆಂಟ್ ಬಿ ಇರ್ಬೋದು, ಸಿ ಇರ್ಬೋದು, ಡಿ, ಜಿ ಅಷ್ಟೇ ಆಗಲಿ, AE IOU ಇರೋಕೊಡೋದು. ಅದಕ್ಕೋಸ್ಕರ ಏನು ತೆಗೆದುಬಿಡ್ಬೋದು, ಯು ಕ್ಯಾನ್ ರಿಮೂವ್ ದಿಸ್ ಒನ್. ಯಾಕೆ ಇದೆಲ್ಲ ಸರಿಗೋಗಲ್ಲ. ಹಂಗೆ ಕೂಡ ನೀವು ಡಿ ತೆಗೆದುಬಿಡ್ಬೋದು ಬೇಕಾದರೆ, ಹೌದಾ? ಅದಕ್ಕೋಸ್ಕರ ನೀವು ಈಗ ಕೆನ್ ಬಗಲಿಗೆ V1 ಬರುತ್ತೆ, ಸರಿಗೋಯ್ತು. ಅಷ್ಟೇ ಅಲ್ಲ, ಇನ್ನೊಂದು ಕ್ಲೂ ನೋಡ್ರಿ. ಯಾವಾಗ ಲೀಡ್ ಬಂದರೆ, ಲೀಡ್ ಅಂದರೆ ಒಂದು ಕಡೆಗೆ ಹೋಗೋದು. ಯಾವ ಕಡೆಗೆ ಹೋಗ್ತಾ ಇದೆ ಅದು ಅಂತ ಹೇಳೋ ಕಾಲಕ್ಕೆ ಟು ಬರುತ್ತೆ. ಬಂದಿದೆ ನೋಡ್ರಿ, ಕೆನ್ ಲೀಡ್ ಟು, ಕೆನ್ ಸ್ವಲ್ಪ ಹೊತ್ತು ಏನಾದ್ರೆ ಮರ್ತೋಗ್ರಿ. ಕೆನ್ ಲೀಡ್ ಟು ಎ ಟ್ರಾನ್ಸ್ಫಾರ್ಮೇಷನ್. ದ ರೋಡ್ ಈಸ್ ಲೀಡಿಂಗ್ ಟು ಸೇ ಸಮ್ ಲಾಲ್ಬಾಗ್, ಲೀಡಿಂಗ್ ಟು ಎಲೆಕ್ಟ್ರಾನಿಕ್ ಸಿಟಿ. ದಿ ರೋಡ್ ಲೀಡ್ಸ್ ಟು ಅಂತ ಹೇಳಿ ಇನ್ನೊಂದು ಹೆಸರು, ಇನ್ಫೋಸಿಸ್ ಆರ್ ಸಮ್ ಇಸ್ರೋ ಆರ್ ಸಮ್ IS ಇನ್ಸ್ಟಿಟ್ಯೂಟ್ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಲೀಡ್ ಬಂದರೆ ಬಗಲಿಗೆ ಟು, ಲೀಡ್ಸ್ ಟು ರೈಲ್ವೆ ಸ್ಟೇಷನ್, ಲೀಡ್ಸ್ ಟು ಏರ್ಪೋರ್ಟ್ ಅಂತ. ಲೀಡ್ ಬಗಲಿಗೆ ಟು ಬರುತ್ತೆ, ಬಂದಿದೆ ನೋಡ್ರಿ. ಕ್ಯಾನ್ ಲೀಡ್ ಟು ಎ ಟ್ರಾನ್ಸ್ಫಾರ್ಮೇಷನ್ ಆಫ್ ದ ಡಿಫೆನ್ಸ್ ಫೋರ್ಸಸ್, ಆರ್ ಏದರ ಬಂದರೆ ಆರ್ ಬರುತ್ತೆ, ಆರ್ ಇಟ್ ಕುಡ್ ಸಿಂಕ್ ವಿತ್ ಎ ಬಗಲಿಗೆ ನೌನ್ ಆರ್ಟಿಕಲ್ ಎ. ಅದಕ್ಕೋಸ್ಕರ ಬಗಲಿಗೆ ಕಾನ್ಸೋನೆಂಟೇ ಇರಬೇಕು. ಅದಕ್ಕೋಸ್ಕರ ವಿತ್ ಎ ಮಿಡ್ಲಿಂಗ್ ಮ್ಯಾಂಡೇಟ್ ಅಂತ ಬಂದಿದೆ. ಮಿಡ್ಲಿಂಗ್ ಅಂದರೆ ಮಧ್ಯಸ್ಥವಾಗಿರೋದು, ಇಲ್ಲದ್ರೆ ಸ್ವಲ್ಪ ಇಂಟರ್ಫಿಯರ್ ಆಗುತ್ತಾ, ಮಧ್ಯಸ್ಥವಾಗಿದೆ ಮಿಡ್ಲಿಂಗ್. ಮ್ಯಾಂಡೇಟ್ ಈಸ್ ನೌನ್. ನೌನ್ ಹಿಂಗೆ ಅಬ್ಜೆಕ್ಟಿವ್ ಇರಬೇಕು. ING ಇದ್ದರೆ ಕೂಡ ಅಬ್ಜೆಕ್ಟಿವೇ ಅದು. ಇಂಟ್ರೆಸ್ಟಿಂಗ್ ಮೂವಿ, ಇಂಟ್ರೆಸ್ಟಿಂಗ್ ಇಸ್ ಅಬ್ಜೆಕ್ಟಿವ್. ಫ್ಯಾಸಿನೇಟಿಂಗ್ ಪ್ಲೇಸ್ ಅಬ್ಜೆಕ್ಟಿವೇ ಅದು. ಅದಕ್ಕೆ ING ಇರ್ಬೋದು, ವರ್ಬೇನಲ್ಲದು, ಅಬ್ಜೆಕ್ಟಿವೇ. ಮಿಡ್ಲಿಂಗ್ ಮ್ಯಾಂಡೇಟ್. ಅರ್ಥವಾಯ್ತಾ? ಓಕೆ ದೆನ್. ಸೊ ಇವಾಗ ಇಂಥ ಚಿಕ್ಕ ಚಿಕ್ಕ ಶಾರ್ಟ್ಕಟ್ಸಿಂದ ಆನ್ಸರ್ ಮಾಡ್ಕೊತ ಬರ್ತಾ ಇದ್ದೀವಿ. 8th one, ವಿವೇಕಾನಂದ ವಾಸ್ ಎ ಡ್ಯಾಶ್ ಆಫ್ ಎ ಮಲ್ಟಿಕಲ್ಚರಲ್ ನೇಷನ್ ರೂಟೆಡ್ ಇನ್ ರಿಲಿಜಿಯಸ್ ಡ್ಯಾಶ್ ಆ್ಯಂಡ್ ಮಾಡರ್ನಿಟಿ. ಇದನ್ನ ಈಸಿ. ವಿವೇಕಾನಂದ ಅಮ್ಮವರು ಯಾರು? ಅವರು ಅಂದರೆ ಒಂದು ಹಿ ಶುಡ್ ಹ್ಯಾವ್ ಸಮ್ ಐಡೆಂಟಿಟಿ ಅಲ್ಲ. ಇವಾಗ ನಿಮ್ಮನ್ನು ಯಾರು ಕೇಳ್ತಾರೆ, ನೀವು ಯಾರು ಅಂದರೆ ನೀವೇನಂತೀರಿ? ಐ ಆಮ್ ಎ ಸಿಟಿಜನ್ ಆಫ್ ಇಂಡಿಯಾ ಅಂತೀರಿ. ಇಲ್ಲದ್ರೆ ಐ ಆಮ್ ಎ ಸ್ಟೂಡೆಂಟ್, ಐ ಆಮ್ ಎ ಟೀಚರ್, ಐ ಆಮ್ ಎ ಸೈಂಟಿಸ್ಟ್, ಐ ಆಮ್ ಎ ಬಿಸ್ನೆಸ್ ಮ್ಯಾನ್. ಹಾಗೆ ಇವಾಗ ಹೂ ವಾಸ್ ಅಬ್ದುಲ್ ಕಲಾಂ ಅಂದರೆ ನಾವೇನಂತೀವಿ? ಹಿ ವಾಸ್ ಫಾರ್ಮರ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಆರ್ ಹಿ ವಾಸ್ ಎ ಸೈಂಟಿಸ್ಟ್ ಅಂತೀವಲ್ಲ. ಒಂದು ಗುರುತು, ವಿ ಶುಡ್ ಹ್ಯಾವ್ ಐಡೆಂಟಿಟಿ. ವಿವೇಕಾನಂದ ಯಾರು ಅಂದರೆ ಮನುಷ್ಯನ ಹೆಸರು ಬರಬೇಕಲ್ಲ, ಒಂದು ಮನುಷ್ಯನ ಹೆಸರು. ಸೈಂಟಿಸ್ಟ್ ಆಗ್ಬೋದು, ಮಾಂಕ್ ಆಗ್ಬೋದು, ಪ್ರೀಸ್ಟ್ ಆಗ್ಬೋದು,
ಆ ರಿಫಾರ್ಮರ್ ಆಗಬಹುದು, ಇಂಥ ಹೆಸರೇ ಮನುಷ್ಯರ ಹೆಸರೇ ಬರಬೇಕು. ಮನುಷ್ಯರ ಹೆಸರು ಎಲ್ಲಿ ಇಲ್ಲೋ ಅವು ತೆಗೆದುಬಿಡ್ರಿ. ಇದು ಮನುಷ್ಯನ ಹೆಸರ ಪ್ರೊವೈಡ್ ಅಂಬೋದು ಅಲ್ಲಲ್ಲ, ಸೊ ರಾಂಗ್. ಅಡ್ವರ್ಸ್ಲಿ ಎಂಬುದು ಯಾತ್ರು ಮನುಷ್ಯನ ಹೆಸರ, ಅದೇನು ವೃತ್ತಿನ ಅಲ್ಲಲ್ಲ, ಅದಕ್ಕೋಸ್ಕರ ಅಡ್ವರ್ಬ್ ತೆಗೆದುಬಿಡ್ರಿ. ನೋಷನಲ್ ಅಡ್ಜೆಕ್ಟಿವ್ ತೆಗೆದುಬಿಡ್ರಿ. ಇನ್ಕ್ರೀಜ್ಡ್ ವರ್ಬ್ ತೆಗೆದುಬಿಡ್ರಿ. ಒಂದೇ ಮಿಕ್ಕಿದೆ, ಯಾವ ಥರ ಅದು ಪ್ರಪೋನೆಂಟ್. ನೌನ್ ಮನುಷ್ಯರು. ಯಾರನ್ನ ಪ್ರಪೋನೆಂಟ್ ಅಂತಾರೆ? ಯಾರಾದರೆ ಒಂದು ವಿಷಯನ ಪ್ರಚಾರ ಮಾಡ್ತಾ ಇರ್ತಾರೋ, ಸಮರ್ಥನೆ ಮಾಡಿ ಪ್ರಚಾರ ಮಾಡ್ತಾ ಇರ್ತಾರೋ ಅವ್ರನ್ನ ಪ್ರಪೋನೆಂಟ್ ಅಂತ ಅಂತಾರೆ. ಹಿ ವಾಸ್ ಎ ಪ್ರಪೋನೆಂಟ್. ಎ ರಿಲಿಜಿಯಸ್ ಟೀಚರ್, ಎ ಮಾಂಕ್ ಈಸ್ ಕಾಲ್ಡ್ ಎ ಪ್ರಪೋನೆಂಟ್. ಆಗೋಯ್ತು, ಮಾರ್ಕ್ ಬಂದ್ಬಿಡ್ತು ನಮಗೆ. ಸಿ ಈಸ್ ಆನ್ಸರ್. ಇನ್ನೊಂದು ಬ್ಲ್ಯಾಂಕ್ ಇದೆ, ಏನಿದೆ? ರಿಲಿಜಿಯಸ್ ಡ್ಯಾಶ್ ಅಂತ. ರಿಲಿಜಿಯಸ್ ಅನ್ನೋದು ಯಾತ್ರು ಅಡ್ಜೆಕ್ಟಿವ್. ಅಡ್ಜೆಕ್ಟಿವ್ ಬಗಲಿಗೆ ಬ್ಲ್ಯಾಂಕ್, ಅಂದರೆ ಅದರ ಏನಿರಬೇಕು? ನೌನ್ ಇರಬೇಕು. ನೌನ್ ಕೂಡ ಇದೆ ನೋಡ್ರಿ, ಏನಂತಿದೆ ಇಲ್ಲಿ? ಟಾಲರೆನ್ಸ್ ನೌನೇ. ರಿಲಿಜಿಯಸ್ ಟಾಲರೆನ್ಸ್. ನೆನಪಿಗೆ ಇಟ್ಕೊಳ್ಳಿ. ರಿಲಿಜಿಯಸ್ ಬಗಲಿಗೆ ಬರೋ ವರ್ಡ್ಸ್ ಯಾವಿರ್ತವೆ ಅಂದರೆ ಮಾಮೂಲಾಗೆ ರಿಲಿಜಿಯಸ್ ಬಗಲಿಗೆ ಟಾಲರೆನ್ಸ್ ಇರುತ್ತೆ. ಹಾರ್ಮೋನಿ, HARMONY ನೋಟ್ ಮಾಡ್ಕೊಳ್ರಿ. ಹಾರ್ಮೋನಿ, ಪೀಸ್, ಆದಮೇಲೆ ಟೆರರಿಸಮ್, ಎಕ್ಸ್ಟ್ರೀಮಿಸಮ್. ಈ 5 ವರ್ಡ್ಸು ಭಾಳ ಬರ್ತಾ ಇರ್ತವೆ ಯಾವಾಗ? ರಿಲಿಜಿಯಸ್ ಬಗಲಿಗೆ. ಸೊ ರಿಲಿಜಿಯಸ್ ಟಾಲರೆನ್ಸ್ ಅಂದರೆ ಏನರ್ಥ? ಎಲ್ಲ ಮತಗಳು, ಎಲ್ಲ ಹಿಂದೂಯಿಸಮ್, ಇಸ್ಲಾಂ, ಕ್ರಿಶ್ಚಿಯಾನಿಟಿ ಎಲ್ಲ ಕೂಡ ಒಂದು ದೇಶದಲ್ಲಿ, ನಮ್ಮ ದೇಶದಲ್ಲಿ ಇರೋ ಕಾಲಕ್ಕೆ ಒಬ್ರಿಗೊಬ್ರು ಎಲ್ಲರೂ ಪ್ರೀತಿಯಾಗಿ ಒಬ್ರಿಗೊಬ್ರು ಎಲ್ಲ ಸಹನವಾಗಿ ಇದ್ದರೆ ಅದನ್ನು ರಿಲಿಜಿಯಸ್ ಟಾಲರೆನ್ಸ್ ಅಂತ ಅಂತಾರೆ. ಸರಿಗೋಯ್ತು. ನೌನ್ ಬಗಲಿಗೆ ನೌನ್ ಬರಬೇಕು, ಅಡ್ಜೆಕ್ಟಿವ್ ಬಗಲಿಗೆ ಟಾಲರೆನ್ಸ್ ಈಸ್ ಎ ನೌನ್. ಸರಿಗೋಯ್ತು, ರೈಟ್. ಓಕೆ. 9th, ಪ್ರಾಕ್ಟೀಸ್ ಆಫ್ ಇಂಡಿಯನ್ ಡ್ಯಾಶ್ ಕಾಮ ಡಿಸ್ಪೈಟ್ ಇಟ್ಸ್ ಪಿಟ್ಫಾಲ್ಸ್. ಪಿಟ್ಫಾಲ್ಸ್ ಅಂದರೆ ಸ್ವಲ್ಪ ಡ್ರಾಬ್ಯಾಕ್ಸ್ ಇದ್ದರೆ ಕೂಡ ಹ್ಯಾಸ್ ಡ್ಯಾಶ್ ದ ಕಂಟ್ರಿ ಫ್ರಮ್ ಮೆನಿ ಆಫ್ ಇಟ್ಸ್ ನೇಬರ್ಸ್. ಮತ್ತ ಶಾರ್ಟ್ಕಟ್ ಏನು ಗೊತ್ತಾ? ಇಂಡಿಯನ್ ಅಂಬೋದು ಅಡ್ಜೆಕ್ಟಿವ್, ಪ್ರಾಕ್ಟೀಸ್ ಅಂದರೆ ಸಿಂಗುಲರ್, ಒಂದೇ ಪ್ರಾಕ್ಟೀಸಸ್ ಅಲ್ಲ, ಪ್ರಾಕ್ಟೀಸ್. ಸೊ ಇವಾಗ ಬ್ಲ್ಯಾಂಕ್ನಲ್ಲಿ ಸಿಂಗುಲರ್ ನಂಬರ್ನಾಗಿರೋ ಒಂದು ನೌನ್ ಬರಬೇಕು. ಸಿಂಗುಲರ್ ಆಗಿರಬೇಕು, ನೌನ್ ಬರಬೇಕು. ಸರಿ, ಸಿಂಗುಲರ್ ಇಲ್ದಾಗಿಂದ ಯಾತ್ರಿದೆ? ಸ್ಟೇಕ್ಸ್, ಪ್ಲೂರಲ್, ಅದು ಬರೋದಿಲ್ಲ. ನೌನ್ ಬರಬೇಕಲ್ಲ, ಸೈನ್ಡ್ ಯಾತ್ರು ವರ್ಬ್ ಬರೋದಿಲ್ಲ. ಇನ್ನು 3 ಇವೆ, ADE. ಎಲ್ಲನ ಇಂಡಿಯನ್ ಅಡ್ವೈಸ್, ಇಂಡಿಯನ್ ಸಜೆಷನ್ ಅಂತ ಅಂತೀವಿ ಅಲ್ಲ, ಅಂಬೋದಿಲ್ಲಲ್ಲ. ಸಜೆಷನ್ಸ್ ಗಿವೆನ್ ಬೈ ಇಂಡಿಯನ್ಸ್ ಅನ್ಬೋದು, ಅಡ್ವೈಸ್ ಗಿವೆನ್ ಬೈ ಎನ್ ಇಂಡಿಯನ್ ಅನ್ಬೋದು. ಅಲ್ಲಿ ಇಂಡಿಯನ್ ಸಜೆಷನ್ ಅಂತ ಎಲ್ಲಿರಲ್ಲ. ಇಂಡಿಯನ್ ಮಾರ್ಕೆಟ್ ಇರ್ಬೋದು, ಇಂಡಿಯನ್ ಎಕಾನಮಿ ಅನ್ಬೋದು, ಇಂಡಿಯನ್ ಗವರ್ಮೆಂಟ್ ಅನ್ಬೋದು, ಇಂಡಿಯನ್ ಸೊಸೈಟಿ ಅನ್ಬೋದು. ಇಂಡಿಯನ್ ಅಡ್ವೈಸ್ ಯಾತ್ರು, ಇಂಡಿಯನ್ ಸಜೆಷನ್ ಯಾತ್ರು ಬರೋದಿಲ್ಲ. ಹೋಗಲಿ, ಬರುತ್ತೆ ಅನ್ಕೊಂಡ್ರೆ ನೀವು ಒಂದು ವೇಳೆ ಬರೋದಿಲ್ಲ ಅನ್ಕೊಂಡ್ರೆ ಮಿಸ್ಟೇಕ್ ಆದರೆ ಕೂಡ ಪರವಾಗಿಲ್ಲ. ಯಾಕಂದರೆ ಇನ್ನೊಂದು ಕ್ಲೂ ನೋಡ್ರಿ, ಹ್ಯಾಸ್ ಇದಲ್ಲ ಸೆಕೆಂಡ್ ಬ್ಲ್ಯಾಂಕ್. ಹ್ಯಾಸ್ ಬಗ್ಲಿಗೆ ವರ್ಬ್ ಹೆಂಗಿರ್ಬೇಕು ಸ್ನೇಹಿತರೆ? V3 ಇರಬೇಕಲ್ಲ. ಇಂಟರ್ವ್ಯೂನ್ V3ನ, ಅದಕ್ಕೆ ಡಿ ಇದೆ ಇಲ್ಲಿ ಇಲ್ಲಲ್ಲ, ಅದಕ್ಕೋಸ್ಕರ ಇಂಟರ್ವ್ಯೂನ್ ಅಂಬೋದು V1 ಆಗಿತ್ತೆ. ಹ್ಯಾಸ್ ಬಗ್ಲಿಗೆ V1 ಬರೋದಿಲ್ಲ, ರಾಂಗ್. ಅದಕ್ಕೋಸ್ಕರ ಇದು ಅರ್ಥ ಆಗದ ಹೋದರೆ ಕೂಡ ಇದನ್ನು ಹಿಡ್ಕೊಂಡು ಇದನ್ನು ಕೂಡ ರಾಂಗ್ ಅನ್ಬೋದು. ಇನ್ನು 2 ಇವೆ, ಕೋಆಪರೇಷನು, ಸೆಕ್ಯುಲರಿಸಮ್. ಇದರಲ್ಲಿ ಯಾವುದಪ್ಪ ಅನ್ಕೊತಾ ಇದ್ದೀವಿ. ಹೆಂಗೆ ಇದು ಡಿಸೈಡ್ ಮಾಡೋದು ಅಂದರೆ ಅದಕ್ಕೊಂದು ಕ್ಲೂ ಕೊಡ್ತೀನಿ ನೋಡ್ರಿ. ಏನು? ಹ್ಯಾಸ್ ಬಗ್ಲಿಗೆ ಏನು ಬರ್ಬೇಕನ್ನಿದ್ದೀನಿ? V3. ಬಿಲ್ಟ್ ಇನ್ ಯಾತ್ರು? ಬಿಲ್ಟ್ ಇನ್ ಅಂಬೋದ್ರಲ್ಲಿ ಇನ್ ತೆಗೆದು ಬಿಟ್ಟರೆ ಬಿಲ್ಟ್ ಅಂತ ತೊಗೊಂಡ್ರೆ ಬಿಲ್ಟ್ ಈಸ್ V3, ಸರಿಗೋತಾಯಿತ್ತು. ಆದರೆ ಬಿಲ್ಟ್ ಇದೆ, ಬಿಲ್ಟ್ ಇನ್ ಇದೆ. ಬಿಲ್ಟ್ ಇನ್ ಅಂದರೆ ಏನದು? ಅಡ್ಜೆಕ್ಟಿವ್. ಹ್ಯಾಸ್ ಬಗ್ಲಿಗೆ ಇಲ್ಲಿ ಅಡ್ಜೆಕ್ಟಿವ್ ಬರೋದಿಲ್ಲ, V3 ಬರಬೇಕು. ಬಿಲ್ಟ್ ಇನ್ ಈಸ್ ಅಡ್ಜೆಕ್ಟಿವ್, ಅದಕ್ಕೋಸ್ಕರ ಇದು ಕೂಡ ರಾಂಗ್ ಆಯಿತು. ಸರಿಗೋದು ಯಾತ್ರಿ ಇವಾಗ? ಡಿ ಯಾಕೆ ಸರಿಗೋಗಿತ್ತೆ? ಇಂಡಿಯನ್ ಅಡ್ಜೆಕ್ಟಿವ್ ಬಗಲಿಗೆ ಸೆಕ್ಯುಲರಿಸಮ್ ಬಂತು, ನೌನ್ ಸರಿಗೋಯಿತು. ಅಷ್ಟೇ ಅಲ್ಲ, ಹ್ಯಾಸ್ ಡಿಸ್ಟಿಂಗ್ವಿಶ್ಡ್ V3 ಸರಿಗೋಯ್ತು. ಡಿಸ್ಟಿಂಗ್ವಿಶ್ಡ್ ದ ಕಂಟ್ರಿ ಫ್ರಮ್ ಮೆನಿ ಆಫ್ ಇಟ್ಸ್ ನೇಬರ್ಸ್. ನಮ್ಮ ದೇಶದಲ್ಲಿ ನಾವು ಪ್ರಾಕ್ಟೀಸ್ ಮಾಡೋ ಸೆಕ್ಯುಲರಿಸಮ್ ಇದೆ, ಅದು ನಮ್ಮ ಸುತ್ತೂ ಇರೋ ದೇಶಗಳಲ್ಲಿ ಅವರು ಫಾಲೋ ಆಗೋ ಸೆಕ್ಯುಲರಿಸಮ್ಕಂತೆ ಭಿನ್ನವಾಗಿ ಇರುತ್ತೆ ನಮ್ಮದು, ಡಿಸ್ಟಿಂಗ್ವಿಶ್ಡ್ ಆಗಿರುತ್ತೆ ನಮ್ಮದು. ಮಿಗತಾ ದೇಶದಲ್ಲಿ ಯಾರು ಆ ದೇಶದಲ್ಲಿ ಮೆಜಾರಿಟಿ ರಿಲಿಜಿಯನ್ ಅಲ್ಲನೋ
ಅವರಿಗೆ ಭಾಳ ಕಷ್ಟ. ಇವಾಗ ನೀವು ಶ್ರೀಲಂಕಾದಲ್ಲಿ ಹೋದರೆ, ಶ್ರೀಲಂಕಾದಲ್ಲಿ ಮೆಜಾರಿಟಿ ಯಾರಿರ್ತಾರೆ? ಸಿಂಹಳೀಸ್ ಇರ್ತಾರೆ. ಅಲ್ಲಿ ಸಿಂಹಳೀಸ್ ಯಾರು ಅಲ್ಲನೋ ಅವರಿಗೆ ಸ್ವಲ್ಪ ಇಬ್ಬಂದಿ. ನೀವು ಪಾಕಿಸ್ತಾನ್ಗೆ ಹೋಗ್ರಿ, ಪಾಕಿಸ್ತಾನ ಜಾಸ್ತಿ ಇರೋದು ಇಸ್ಲಾಂ ಫಾಲೋ ಆಗೋರು. ಅಲ್ಲಿರೋ ಸಿಖ್ಸ್, SIKHS, ಹಿಂದೂಸು, ಕ್ರಿಶ್ಚಿಯನ್ಸ್ಗೆ ಅಲ್ಲಿ ಭಾಳ ಇಬ್ಬಂದಿ. ಹಾಗೆ ನೀವು ಯಾವ ದೇಶದಲ್ಲಿ ಆ ದೇಶದಲ್ಲಿ ಜಾಸ್ತಿ ಜನ ಇರ್ತಾರೋ ಒಂದು ಮತದವರು, ಆ ಮತಕ್ಕೆ ಸಂಬಂಧಿಸಿದಿಂದ ಇರೋ ಬೇರೆಯವ್ರಿಗೆ ಇಬ್ಬಂದಿ ಇರುತ್ತೆ. ಆದರೆ ಭಾರತದಲ್ಲಿ ಹಂಗಿರೋದಿಲ್ಲ. ಇಲ್ಲಿ ಮಾತ್ರ ಯಾವ ಮತವನ್ನು ಇರಲಿ ಅವ್ರಿಗೆ ಪೂರ್ತಿ ಸ್ವೇಚ್ಛೆ ಇದೆ, ಪೂರ್ತಿ ರಕ್ಷಣೆ ಇದೆ. ಅದಕ್ಕೋಸ್ಕರ ನಮ್ಮದು ಡಿಸ್ಟಿಂಗ್ವಿಶ್ಡ್ ಸೆಕ್ಯುಲರಿಸಮ್ ಮಿಗತಾ ಅವ್ರ ಜೊತೆಗೆ ಕಂಪೇರ್ ಮಾಡಿಕೊಂಡ್ರೆ ಅಂತ ಅರ್ಥ ಇದಕ್ಕೆ. ಅದಕ್ಕೋಸ್ಕರ ನೌನ್ V3 ಆ ಎರಡು ಇರೋದು ಡಿನಲ್ಲಿ. ರೈಟ್, ಲಾಸ್ಟ್ ಕ್ವಶನ್ ಸ್ನೇಹಿತರೆ. ದ ಕಂಟ್ರೀಸ್ ಡ್ಯಾಶ್ ಐಡಿಯಲ್ಸ್ ಹ್ಯಾವ್ ದೇರ್ ರೂಟ್ಸ್ ಇನ್ ದ ಕಾನ್ಸ್ಟಿಟ್ಯೂಷನ್ ಡ್ಯಾಶ್ ಬೈ ಇಟ್ಸ್ ಪೀಪಲ್ ಎ ಮೆಜಾರಿಟಿ ಆಫ್ ಹೂಮ್ ಆರ್ ಹಿಂದೂಸ್ ಅಂತ ಅನ್ನಿದೆ. 2 clues ವಿಲ್ ಹೆಲ್ಪ್ ಅಸ್. ಕಂಟ್ರೀಸ್ ಅಂದರೆ ಪೊಸೆಸಿವ್ ಕೇಸ್, ಅದು ಕಂಟ್ರಿಗೆ ಸಂಬಂಧಿಸಿರೋ ಯಾತರು ನೌನ್ ಬರಬೇಕು, ನೌನ್ ಅಷ್ಟೇ ಅಲ್ಲ. ಐಡಿಯಲ್ಸ್ ಅಂತಿದ್ದಲ್ಲ ಅದು ಕೂಡ ನೌನೇ. ನೌನ್ ಹಿಂದ್ಗಡೆ ಏನಿರಬೇಕು? ಅಡ್ಜೆಕ್ಟಿವ್ ಇರಬೇಕು. ಮತ್ತು ನೀವು ಕಂಟ್ರೀಸ್ ಬಗಲಿಗೆ ನೌನ್ ಇರಬೇಕಂದ್ರಲ್ಲ ಸರ್, ಅಂದರೆ ಕಂಟ್ರೀಸ್ ಬಗಲಿಗೆ ನೌನ್ ಇದೆ ಇವಾಗೆ. ಯಾಕೆ? ಕಂಟ್ರೀಸ್ ಐಡಿಯಲ್ಸ್ ಸರಿಗೋಗಿದೆ. ನಮ್ಮ ದೇಶ ಸ್ವಲ್ಪ ಆ ಪ್ರಿನ್ಸಿಪಲ್ಸ್ನ ಇಟ್ಕೊಂಡಿರುತ್ತೆ. ಪ್ರಿನ್ಸಿಪಲ್ಸು ಐಡಿಯಲ್ಸು ಒಂದೇ, ಸರಿಗೋಗಿದೆ. ಅಂದರೆ ಇವಾಗ ಏನು ಮಾಡಬೇಕು? ಆ ಪ್ರಿನ್ಸಿಪಲ್ಸ್ ಎಂಥವು, ಆ ಐಡಿಯಲ್ಸ್ ಎಂಥವು ವರ್ಣನೆ ಮಾಡೋದಕ್ಕೆ ನಮಗೊಂದು ಅಡ್ಜೆಕ್ಟಿವ್ ಬೇಕು ಇವಾಗ. ಅಂದರೆ ಬ್ಲ್ಯಾಂಕ್ನಲ್ಲಿ ಅಡ್ಜೆಕ್ಟಿವ್ ಇರಬೇಕು. ಅಡ್ಜೆಕ್ಟಿವ್ ಯಾವುದು ಅಲ್ಲನೋ ಅದನ್ನು ಡಿಲೀಟ್ ಮಾಡಿಬಿಡ್ರಿ. ಇದು ಅಡ್ಜೆಕ್ಟಿವ್ ಅಲ್ಲ, ತೆಗೆದುಬಿಡ್ರಿ. ಆದಮೇಲೆ ಇನ್ನೆಲ್ಲ ಅಡ್ಜೆಕ್ಟಿವ್ಸೇ. ಮತ್ತು ಕಷ್ಟ ಅಲ್ಲ ಸರ್, 4 ನೋಡಬೇಕಲ್ಲ, ಟೈಮ್ ಆಗಿತ್ತೇನೋ ಅಂದರೆ ಬೇಡ. ಇನ್ನೊಂದು ಶಾರ್ಟ್ಕಟ್ ಹೇಳ್ತೀನಿ. ಏನು ಗೊತ್ತಾ? ಸೆಕೆಂಡ್ ಬ್ಲ್ಯಾಂಕ್ ನೋಡ್ರಿ, ಬೈ ಇದಲ್ಲ, ಬೈ ಬಗಲಿಗೆ ಇಟ್ಸ್ ಪೀಪಲ್ ಅಂತಿದೆಯಲ್ಲ, ಅಂದರೆ ಏನು ವಾಯ್ಸ್ ಅದು? ಮಾಮೂಲಾಗೆ ಬೈ ಬರೋದು ಪ್ಯಾಸಿವ್ ವಾಯ್ಸ್ನಲ್ಲಿ. ಎ ಬುಕ್ ವಾಸ್ ರಿಟನ್ ಬೈ ಮೈ ಫ್ರೆಂಡ್. ವಾಸ್ ರಿಟನ್ ಬೈ ಅಂದರೆ ಬೈ ಹಿಂದ್ಗಡೆ ಏನಿದೆ? V3 ಇದೆ. ಮಾಮೂಲಾಗೆ ಬೈ ಇದ್ದು ಬೈ ಬಗಲಿಗೆ ಈ ಕೆಲಸ ಯಾರು ಮಾಡಿದ್ದಾರೆ ಅಂತ ಇದ್ದರೆ, ಚೆನ್ನಾಗಿ ಕೇಳ್ರಿ, ಬೈ ಇದ್ದು ಬೈ ಬಗಲಿಗೆ ಈ ಕೆಲಸ ಯಾರು ಮಾಡಿದ್ದಾರೆ ಅವರ ರೆಫರೆನ್ಸ್ ಇದ್ದರೆ ಅದನ್ನು ಪ್ಯಾಸಿವ್ ವಾಯ್ಸ್ ಅಂತೀವಿ. ಬೈ ಹಿಂದ್ಗಡೆ ಅಂಥ ಪ್ಯಾಸಿವ್ ವಾಯ್ಸ್ನಲ್ಲಿ ಏನಿರಬೇಕು? ವರ್ಬ್ ಥರ್ಡ್ ಫಾರ್ಮ್ ಆಗಿರಬೇಕು. ಅಂದರೆ ಸೆಕೆಂಡ್ ಬ್ಲ್ಯಾಂಕ್ನಾಗೆ ಥರ್ಡ್ ಫಾರ್ಮ್ ಇರಬೇಕು. ಥರ್ಡ್ ಫಾರ್ಮ್ ಅಲ್ದ ಹೋಗಿದ್ದು ಯಾವನ್ನ ಇದ್ದರೆ ತೆಗೆದು ಬಿಡ್ರಿ. ಥರ್ಡ್ ಫಾರ್ಮ್ ವರ್ಬ್ ಇರಬೇಕು ಸೆಕೆಂಡ್ ಬ್ಲ್ಯಾಂಕ್ನಲ್ಲಿ. ಹಾಗಿದ್ದರೆ ತೊಗೊಳ್ರಿ, ಇದ್ರೆ ಡಿಲೀಟ್ ಮಾಡಿಬಿಡ್ರಿ. ಇದು ವರ್ಬ ಅಲ್ಲ, ನೌನ್. ಅದಕ್ಕೋಸ್ಕರ ಮುಂದೆ ಹೋಗಿದೆ, ಮತ್ತೆ ಹೋಯ್ತು. ಇವಾಗ ಫೆಸಿಲಿಟೇಟ್ ಏನು? V1 ಅದಕ್ಕೋಸ್ಕರ ರಾಂಗ್. ಈಕ್ವಿಟಬಲ್ ಅಸಲು ವರ್ಬೇ ಅಲ್ಲ, ಅಡ್ಜೆಕ್ಟಿವ್ ಅದು, ಅದಕ್ಕೋಸ್ಕರ ರಾಂಗ್. ಎನ್ಹ್ಯಾನ್ಸಿಂಗ್ ವರ್ಬೇ ಆದರೆ V4, ನಮ್ಗೆ ಬೇಕಾಯಿತು V3, ಅದಕ್ಕೋಸ್ಕರ ರಾಂಗ್. ಸೊ ಎಲ್ಲಿ V3 ಇದೆ? ಇಲ್ಲೊಂದೇ ಇದೆ, ಇದೇ ಆನ್ಸರ್. ಪ್ರೊಮಾಲ್ಗಮೇಟೆಡ್ ಬೈ ಇಟ್ಸ್ ಪೀಪಲ್. ವಾಟ್ ಇಸ್ ಪ್ರೊಮಲ್ಗೇಟೆಡ್? ಪ್ರೊಮಲ್ಗೇಟೆಡ್ ಅಂದರೆ ಏರ್ಪಾಟು ಮಾಡಿಕೊಂಡಿರೋದು, ಡಿಸೈನ್ ಮಾಡಿಕೊಂಡಿರೋದು. ನಮ್ಮ ನಮ್ಮ ದೇಶದ ಸೆಕ್ಯುಲರ್ ಆದರ್ಶಗಳಿವಲ್ಲ, ಅವು ಲೌಕಿಕವಾದ ಆದರ್ಶಗಳಿವಲ್ಲ, ಅವು ನಮ್ಮ ಕಾನ್ಸ್ಟಿಟ್ಯೂಷನಲ್ಲೇ ಹುಟ್ಟಿವೆ. ಅದು ಎಂಥ ಕಾನ್ಸ್ಟಿಟ್ಯೂಷನು? ಯಾವ ಕಾನ್ಸ್ಟಿಟ್ಯೂಷನ್ ಆದರೆ ಜನಗಳ ಜೊತೆಗೆ ಡಿಸೈನ್ ಆಗಿದೋ ಅಂಥ ಕಾನ್ಸ್ಟಿಟ್ಯೂಷನ್. ಜನಗಳ ಕೈಯಲ್ಲಿ ಏರ್ಪಾಟು ಆಗಿರೋ ಕಾನ್ಸ್ಟಿಟ್ಯೂಷನ್ ಅಂದರೆ ಪ್ಯಾಸಿವ್ ವಾಯ್ಸ್. ಇಟ್ ಈಸ್ ಪ್ರೊಮಲ್ಗೇಟೆಡ್ ಬೈ ಇಟ್ಸ್ ಪೀಪಲ್ ಅಂದರೆ ಇಂಡಿಯಾಸ್ ಪೀಪಲ್. ಪ್ಯಾಸಿವ್ ವಾಯ್ಸ್ ಅಲ್ಲ, ಪ್ಯಾಸಿವ್ ವಾಯ್ಸ್ನಲ್ಲಿ ಬೈ ಬರುತ್ತೆ. ಬೈ ಹಿಂದ್ಗಡೆ ವರ್ಬ್ ಥರ್ಡ್ ಫಾರ್ಮ್ ಇರುತ್ತೆ. ಥರ್ಡ್ ಫಾರ್ಮ್ ಇರೋದು ಒಂದೇ ಒಂದು ಕಡೆ, ಅದು ಡಿ. ಅದಕ್ಕೋಸ್ಕರ ಆನ್ಸರ್ ಡಿ ಆಗೋಯ್ತು. ನಮಗೆ ಸೆಂಟೆನ್ಸ್ ಭಾಳ ಅರ್ಥ ಆದ ಹೋದರೆ ಕೂಡ ನಮಗೆ 10 ಮಾರ್ಕ್ಸ್ ಬಂದುಬಿಡ್ತು. ಸೊ ಈ ಟಿಪ್ಸ್ನ ಇನ್ನೊಂದು ಸಾರಿ ವಿಡಿಯೋ ನೋಡಿರಿ, ನೋಟ್ ಮಾಡಿಕೊಳ್ಳ್ರಿ. ಇವು ನಿಮ್ಮ ಬರೋ ಎಕ್ಸಾಮ್ಸ್ನಲ್ಲಿ. ಫ್ರೆಂಡ್ಸ್, ಲೆಟ್ ಮಿ ಟೆಲ್ ಯು ಸಮಥಿಂಗ್. SBI conducts its examinations. Clerks are POs, prelims and mains.
ಈ SBI ಕಂಡಕ್ಟ್ ಮಾಡಿರೋ ಎಕ್ಸಾಮ್ನಲ್ಲಿ ಇಂಗ್ಲೀಷ್ನಲ್ಲಿ ಯಾವ ಮಾಡಲ್ ಕ್ವಶನ್ಸ್ ಬಂದಿರ್ತವೋ ಅವೇ ಮಾಡಲ್ ಕ್ವಶನ್ಸು ಬರೋ ಎಕ್ಸಾಮ್ಸ್ನಲ್ಲಿ ಬರ್ತವೆ. ಅಂದರೆ RRB, ಮೇನ್ಸು, IBPS, ಕ್ಲರ್ಕು, PO, ಪ್ರಿಲಿಮ್ಸು, ಮೇನ್ಸು, ಆದಮೇಲೆ LIC, EPFO ಇವೆಲ್ಲ ಅಂತವೆ. ಅದಕ್ಕೋಸ್ಕರ SBI ಈಸ್ ಎ ಟ್ರೆಂಡ್ ಸೆಟ್ಟರ್. ಅದು ಯಾವುದನ್ನ ಶುರು ಮಾಡಿತ್ತೋ ಮಿಗತಾವು ಅದನ್ನು ಫಾಲೋ ಆಗಿತ್ತವೆ. ಅದಕ್ಕೋಸ್ಕರ ಈ ಸಾರಿ ಪ್ರಿಲಿಮ್ಸ್ನಲ್ಲಿ SBI ಕ್ಲರ್ಕ್ ಪ್ರಿಲಿಮ್ಸ್ನಲ್ಲಿ, POನಲ್ಲಿ, ಹಾಗೆ ಕ್ಲರ್ಕ್ಸ್ ಮೇನ್ಸು, PO ಪ್ರಿಲಿಮ್ಸ್ನಲ್ಲಿ ಯಾವ ಕ್ವಶನ್ಸ್ ಬರ್ತವೋ ಅವೆಲ್ಲ ನೆಟ್ನಲ್ಲಿ ಲಭ್ಯ ಆಗಿತ್ತು, ನಿಮಗೆ ಸಿಗುತ್ತವೆ. ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಅವೇ ಮಾಡಲ್ಸೇ ನಿಮಗೆ ಬರೋ ಡಿಸೆಂಬರ್ನಲ್ಲಿ, ಜನವರಿನಲ್ಲಿ ಬರ್ತಾ ಇರ್ತವೆ. ಅದಕ್ಕೋಸ್ಕರ ಈ ಸಾರಿ ಮೊನ್ನೆ 31 ಅಕ್ಟೋಬರ್ನಲ್ಲಿ SBI ಕ್ಲಾರ್ಕ್ ಮೇನ್ಸ್ನಲ್ಲಿ ಡಬಲ್ ಫಿಂಗರ್ಸ್ ಕೇಳಿದ್ದಾರೆ. ಅದಕ್ಕೋಸ್ಕರ ಇವತ್ತು ನಾವು ಮೊದಲನೇ ಕ್ಲಾಸ್ನಲ್ಲಿ ಅದರಿಂದನೇ ಶುರು ಮಾಡಿದ್ದೀನಿ. ಚೆನ್ನಾಗಿ ನೋಡಿರಿ. ಶಾರ್ಟ್ಕಟ್ಸು ಅಪ್ಲೈ ಮಾಡಿದ್ದೀನಲ್ಲ ಅದನ್ನು ನೋಟ್ ಮಾಡಿಕೊಳ್ಳ್ರಿ. ನೀವು ಅಪ್ಲೈ ಮಾಡಿರಿ, ನಿಮಗೆ ಒಳ್ಳೆ ಮಾರ್ಕ್ ಬರುತ್ತೆ. ಲಾಸ್ಟ್ ಮಾತು ಹೇಳಿ ಸ್ಟಾಪ್ ಮಾಡ್ತೀನಿ. ಬೂರ್ಜುವಾಯಿಂಗ್ ಅಂದರೆ ಡಾಮಿನೇಟಿಂಗ್, ಅಪ್ರೆಸ್ಸಿಂಗ್, ಸಪ್ರೆಸ್ಸಿಂಗ್, ಕಂಟ್ರೋಲ್ ಮಾಡೋದು, ತುಳಿಯೋದು ಕೆಳಕ್ಕೆ, ಕ್ರಷಿಂಗ್. ರೈಟ್. ಇವತ್ತಿಗೆ ಇಷ್ಟೇ. ಮತ್ತೆ ಕಲಿಯೋಣ. ಅಷ್ಟುವರೆಗೂ ಹ್ಯಾವ್ ಎ ನೈಸ್ ಟೈಮ್.